ಹಲೋ ಎವ್ರಿವನ್, ವೆಲ್ಕಮ್ ಟು ಡಿಜಿಸ್ ಕಾಮರ್ಸ್ ಅಡ್ಡಾ. ನಾನು ನಿಮ್ಮ ಡಿಜಿ ಸರ್. ಈ ಚಾನಲ್ನ ಮೇನ್ ಪರ್ಪಸ್ ಏನು ಅಂದರೆ ಕಾಮರ್ಸ್ ಸಬ್ಜೆಕ್ಟ್ಸನ್ನು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡೋದು. ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸ್ ಮತ್ತು ಫೈನಾನ್ಷಿಯಲ್ ಲಿಟ್ರಸಿ ಕಾನ್ಸೆಪ್ಟ್ಸನ್ನು ಸಿಂಪಲ್ ಆಗಿ, ಕ್ಲಿಯರ್ ಆಗಿ, ಎಕ್ಸಾಮ್ ಓರಿಯೆಂಟೆಡ್ ವೇನಲ್ಲಿ ಕಲಿಯೋಣ ಮತ್ತು ಎಕ್ಸಾಮ್ಸ್ನಲ್ಲಿ ನಿಮಗೆ ಗುಡ್ ಮಾರ್ಕ್ಸ್ ಸ್ಕೋರ್ ಮಾಡಲು ಹೆಲ್ಪ್ ಮಾಡೋದು. ಹೆಲೋ ಎವ್ರಿವನ್, ವೆಲ್ಕಮ್ ಟು ಟುಡೇಸ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾವು ಜರ್ನಲ್ ಎಂಟ್ರಿನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ನಾನು ಜರ್ನಲ್ ಎಂಟ್ರಿನ ಮಾಡರ್ನ್ ಅಪ್ರೋಚಲ್ಲಿ ಮಾಡ್ತೀನಿ, ಅದು ಅಮೆರಿಕನ್ ಸಿಸ್ಟಮ್ ಪ್ರಕಾರ. ಸೊ ರೂಲ್ಸ್ ಆಫ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಆಫ್ ಅಮೆರಿಕನ್ ಸಿಸ್ಟಮ್. ಇಲ್ಲಿ ನಿಮಗೆ 5 ಅಕೌಂಟ್ಸ್ ಬರುತ್ತೆ: ಅಸೆಟ್, ಎಕ್ಸ್ಪೆನ್ಸ್, ಕ್ಯಾಪಿಟಲ್, ಇನ್ಕಮ್ ಮತ್ತು ಲಯಬಿಲಿಟಿ ಅಂತೇಳಿ. ಬಟ್ ಅದ್ರ ಎರಡೇ ರೂಲ್ನ ಫಾಲೋ ಮಾಡ್ತೀವಿ. ಯಾಕೆ ಅಂತ ಅಂದರೆ ಅಸೆಟ್ ಮತ್ತು ಎಕ್ಸ್ಪೆನ್ಸ್ಗೆ ಸೇಮ್ ರೂಲ್ ಆಗುತ್ತೆ. ಇನ್ಕ್ರೀಸ್ ಆದರೆ ನಾವು ಅದನ್ನು ಡೆಬಿಟ್ ಸೈಡಲ್ಲಿ ತೋರಿಸ್ತೀವಿ, ಡಿಕ್ರೀಸ್ ಆದರೆ ನಾವು ಅದನ್ನು ಕ್ರೆಡಿಟ್ ಸೈಡಲ್ಲಿ ತೋರಿಸ್ತೀವಿ. ಇನ್ನು ಉಳಿದಂಥ 3 ಅಕೌಂಟು ಓನರ್ಸ್ ಕ್ಯಾಪಿಟಲ್, ರೆವಿನ್ಯೂ ಆ್ಯಂಡ್ ಗೇನ್ಸ್ ಮತ್ತು ಲಯಬಿಲಿಟೀಸು ಸೇಮ್ ರೂಲು. ಇನ್ಕ್ರೀಸ್ ಆದರೆ ನಾವು ಅದನ್ನು ಕ್ರೆಡಿಟಲ್ಲಿ ತೋರಿಸ್ತೀವಿ, ಡಿಕ್ರೀಸ್ ಆದರೆ ನಾವು ಅದನ್ನು ಡೆಬಿಟಲ್ಲಿ ತೋರಿಸ್ತೀವಿ. ಸೊ ಯಾವ 2 ರೂಲ್ ಬರುತ್ತೆ? ಅಸೆಟ್ ಮತ್ತು ಎಕ್ಸ್ಪೆನ್ಸ್ ಸೇಮು. ಇನ್ಕ್ರೀಸ್ ಆದರೆ ನಾವು ಡೆಬಿಟಲ್ಲಿ ತೋರಿಸ್ತೀವಿ, ಡಿಕ್ರೀಸ್ ಆದರೆ ನಾವು ಅದನ್ನು ಕ್ರೆಡಿಟಲ್ಲಿ ತೋರಿಸ್ತೀವಿ. ಅದೇ ಓನರ್ಸ್ ಕ್ಯಾಪಿಟಲ್, ರೆವಿನ್ಯೂ ಮತ್ತು ಲಯಬಿಲಿಟಿಗೆ ಏನಾಗುತ್ತೆ? ಇನ್ಕ್ರೀಸ್ ಆದರೆ ನಾವು ಅದನ್ನು ಕ್ರೆಡಿಟಲ್ಲಿ ತೋರಿಸ್ತೀವಿ, ಡಿಕ್ರೀಸ್ ಆದರೆ ನಾವು ಅದನ್ನು ಡೆಬಿಟಲ್ಲಿ ತೋರಿಸ್ತೀವಿ. ಸೊ ಇಲ್ಲಿ ಅಸೆಟ್ ಅಂದರೆ ಏನು? ಅಸೆಟ್ ಅಂದರೆ ಎಕನಾಮಿಕ್ ರಿಸೋರ್ಸಸ್ ಅಥವಾ ಪ್ರಾಪರ್ಟಿನ ಬಿಸ್ನೆಸ್ ಓನ್ ಮಾಡಿರುತ್ತಲ್ವ, ನಾವು ಅದಕ್ಕೆ ಅಸೆಟ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಕ್ಯಾಶ್ ಆಗಿರ್ಬೋದು, ಇನ್ವೆಂಟ್ರಿ ಆಗಿರ್ಬೋದು, ಬಿಲ್ಡಿಂಗ್, ಮೆಷಿನರಿ, ಫರ್ನಿಚರ್, ಕಂಪ್ಯೂಟರ್, ಇದೆಲ್ಲ ನಮಗೆ ಎಕ್ಸಾಂಪಲ್ ಆಗುತ್ತೆ ಅಸೆಟ್ಟಿಗೆ. ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಅಂತ ಅಂದ್ರೆ ಏನು? ಇನ್ ದ ಪ್ರೋಸೆಸ್ ಆಫ್ ಅರ್ನಿಂಗ್ ಎ ರೆವಿನ್ಯೂ, ನಾವು ರೆವಿನ್ಯೂ ಜನರೇಟ್ ಮಾಡೋದಕ್ಕೋಸ್ಕರ ಯಾವುದಾದ್ರು ಅಮೌಂಟ್ ಅಥವಾ ಕಾಸ್ಟ್ನ ಇನ್ಕರ್ ಮಾಡಿದ್ರೆ ನಾವು ಅದನ್ನು ಎಕ್ಸ್ಪೆನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಿಮಗೆ ಸ್ಯಾಲ್ರಿ ಪೇ ಮಾಡಿರ್ಬೋದು, ವೇಜಸ್ ಪೇ ಮಾಡಿರ್ಬೋದು, ಅಥವಾ ಪರ್ಚೇಸ್ ಮಾಡ್ತೀರಾ, ರಾ ಮೆಟೀರಿಯಲ್ನ ಪರ್ಚೇಸ್ ಮಾಡ್ತೀರಾ, ಅಥವಾ ಗೂಡ್ಸ್ನ ಪರ್ಚೇಸ್ ಮಾಡ್ತೀರಾ. ಓನರ್ಸ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ಓನರ್ ನಮಗೆ ಏನು ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಸ್ಟಾರ್ಟಿಂಗ್, ಅದನ್ನು ನಾವು ಓನರ್ಸ್ ಕ್ಯಾಪಿಟಲ್ ಅಂತ ಕರಿತೀವಿ. ಅಂಡರ್ ಕ್ಯಾಪಿಟಲಲ್ಲಿ ಓನರ್ ಏನಾದರೂ ಇನ್ವೆಸ್ಟ್ ಮಾಡಿರೋ ಅಮೌಂಟು, ಇನ್ ಕೇಸ್ ಸಮ್ಟೈಮ್ಸ್ ಏನಾದರೂ ಅಡಿಷ್ನಲ್ ಆಗಿ ಅಮೌಂಟ್ ತೊಗೊಬಂದರೆ ಅದನ್ನು ನಾವು ಅಡಿಷ್ನಲ್ ಕ್ಯಾಪಿಟಲ್ ಅಂತ ಕರಿತೀವಿ. ಅಥವಾ ಪರ್ಸನಲ್ ಯೂಸಿಗೆ ಏನಾದರೂ ಬಿಸ್ನೆಸ್ಸಿಂದ ಅಮೌಂಟ್ನ ವಿತ್ಡ್ರಾ ಮಾಡಿದ್ರೆ ನಾವು ಅದನ್ನು ಡ್ರಾಯಿಂಗ್ ಅಂತ ಕರಿತೀವಿ. ಅದನ್ನು ಸಹ ನಾವು ಕ್ಯಾಪಿಟಲ್ ಕೆಳಗೆ ತೋರಿಸ್ಬೇಕು. ಅದಾದಮೇಲೆ ರೆವಿನ್ಯೂ ಮತ್ತು ಗೇಯ್ನು. ರೆವಿನ್ಯೂ ಮತ್ತು ಗೇಯ್ನ್ ಅಂದರೆ ಏನು? ಬಿಸ್ನೆಸ್ಸಲ್ಲಿ ಯಾವುದೇ ಇನ್ಕಮ್ ಇದ್ದರೆ, ಸೇಲ್ಸ್ ಆಗಿರ್ಬೋದು, ಡಿಸ್ಕೌಂಟ್ ರಿಸೀವ್ಡ್ ಆಗಿರ್ಬೋದು, ಕಮಿಷನ್ ರಿಸೀವ್ಡ್ ಆಗಿರ್ಬೋದು, ಇಂಟ್ರೆಸ್ಟ್ ರಿಸೀವ್ಡ್ ಆಗಿರ್ಬೋದು, ಇದೆಲ್ಲ ನಮಗೇನಾಗುತ್ತೆ? ಇನ್ಕಮ್ ಆಗುತ್ತೆ. ನಾವು ಅದನ್ನು ರೆವಿನ್ಯೂ ಮತ್ತು ಗೇಯ್ನ್ಸ್ ಅಂತ ಕರಿತೀವಿ. ಅದಾದಮೇಲೆ ಲಯಬಿಲಿಟಿ. ಲಯಬಿಲಿಟಿ ಅಂತ ಅಂದರೆ ಏನು? ಆಬ್ಲಿಗೇಷನ್ ಟು ಪೇ ದ ಮನಿ. ನಾವು ಯಾರಿಗಾದರೂ ಪೇಯಬಲ್ ಇದ್ದರೆ, ನಾವು ಬಿಸ್ನೆಸ್ ಬೇರೆಯವ್ರಿಗೆ ಮನಿನ ಓ ಮಾಡಿದರೆ ಅದನ್ನು ಲಯಬಿಲಿಟಿ ಅಂತ ಕರಿತೀವಿ. ಕ್ರೆಡಿಟಾರ್ ಆಗಿರ್ಬೋದು. ಕ್ರೆಡಿಟಾರ್ ಅಂದರೆ ನಾವು ಒಬ್ಬರ ಹತ್ರ ಗೂಡ್ಸ್ನ ಬೈ ಮಾಡಿರ್ತೀವಿ, ಅಮೌಂಟ್ ಪೇ ಮಾಡಿರಲ್ಲ, ಫ್ಯೂಚರಲ್ಲಿ ಪೇ ಮಾಡ್ತೀವಿ. ಅಂದರೆ ನನ್ನ ಆಬ್ಲಿಗೇಷನ್ ಟು ಪೇ ರೈಸ್ ಅಲ್ವಾ, ಸೊ ಅದಕ್ಕೆ ನಾವು ಲಯಬಿಲಿಟಿ ಅಂತೀವಿ. ಬ್ಯಾಂಕ್ ಲೋನ್ ಆಗಿರ್ಬೋದು, ಡಿಬೆಂಚರ್ ಆಗಿರ್ಬೋದು, ಇದೆಲ್ಲ ನಮಗೇನು ಎಕ್ಸಾಂಪಲ್ ಆಗುತ್ತೆ? ಲಯಬಿಲಿಟಿಗೆ ಎಕ್ಸಾಂಪಲ್ ಆಗುತ್ತೆ. ಇದಿಷ್ಟು ಮೀನಿಂಗ್ ನಿಮಗೆ ಗೊತ್ತಿದ್ರೆ ತುಂಬ ಸಿಂಪಲಾಗಿ ನೀವು ಜರ್ನಲ್ ಎಂಟ್ರಿನ ಫ್ರೇಮ್ ಮಾಡ್ಬೋದು. ಮೊದಲನೇ ಸ್ಟೆಪ್ಪೇ ನಮಗೆ ಆ್ಯಕ್ಚುಲಿ ಏನು ಅಕೌಂಟ್ ಇನ್ವಾಲ್ವ್ ಆಗಿದೆ ಅನ್ನೋದು ಐಡೆಂಟಿಫೈ ಮಾಡೋದು. ಸೊ ಈ 5 ಅಕೌಂಟ್ ಮೀನಿಂಗ್ ನಿಮಗೆ ಗೊತ್ತಿದ್ರೆ ಸಿಂಪಲಾಗಿ ನಾವು ಐಡೆಂಟಿಫೈ ಮಾಡ್ಬೋದು. ಸೊ ನಾವು ಸ್ಟೆಪ್ಸ್ ಇನ್ ಜರ್ನಲೈಸಿಂಗ್, ನಾವು ಜರ್ನಲ್ ಎಂಟ್ರಿನ ರೆಕಾರ್ಡ್ ಮಾಡಬೇಕಾದ್ರೆ ಯಾವ ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅಂತಂದರೆ, ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ದ ಟ್ರಾನ್ಸಾಕ್ಷನ್. ಈಗ ಒಂದು ಟ್ರಾನ್ಸಾಕ್ಷನ್ ಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ಳಿ, ಗೂಡ್ಸ್ ಪರ್ಚೇಸ್ಡ್ ಫಾರ್ ಕ್ಯಾಶ್. ಏನಾಯ್ತು ಇಲ್ಲಿ? ಗೂಡ್ಸ್ನ ಪರ್ಚೇಸ್ ಮಾಡಿದ್ದೀವಿ, ಕ್ಯಾಶ್ನ ಪೇ ಮಾಡಿ. ಸೊ ಆ ಟ್ರಾನ್ಸಾಕ್ಷನ್ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಅದಾದಮೇಲೆ ಸೆಕೆಂಡ್ ಒನ್, ಅಸರ್ಟೈನ್ ದ ಅಕೌಂಟ್ಸ್ ಇನ್ವಾಲ್ವ್ಡ್ ಇನ್ ದ ಟ್ರಾನ್ಸಾಕ್ಷನು. ಈಗ ನಾವು ಗೂಡ್ಸ್ ಪರ್ಚೇಸ್ ಮಾಡಿದ್ದೀವಿ ಅಲ್ವಾ, ಅದರಲ್ಲಿ ಎಷ್ಟು ಅಕೌಂಟ್ ಇನ್ವಾಲ್ವ್ ಆಗಿದೆ? ಮಿನಿಮಮ್ 2 ಅಕೌಂಟ್ ಇದ್ದೇ ಇರುತ್ತೆ ಅಲ್ವಾ, ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಪ್ರಕಾರ. 2ಕ್ಕಿಂತ ಜಾಸ್ತಿ ಇದ್ದರೆ ಕಾಂಪೌಂಡ್ ಜರ್ನಲ್ ಎಂಟ್ರಿ ಆಗುತ್ತೆ, ಎರಡೇ ಇದ್ದರೆ ಸಿಂಪಲ್ ಜರ್ನಲ್ ಎಂಟ್ರಿ ಆಗುತ್ತೆ. ಸೊ 2 ಅಕೌಂಟು ಯಾವ್ದು ಬರುತ್ತೆ? ಗೂಡ್ಸ್ ಪರ್ಚೇಸ್ ಫಾರ್ ಕ್ಯಾಶಲ್ಲಿ ಪರ್ಚೇಸ್ ಅಕೌಂಟ್ ಒಂದಾಗುತ್ತೆ, ಕ್ಯಾಶ್ ಅಕೌಂಟ್. ಇದನ್ನು ಐಡೆಂಟಿಫೈ ಮಾಡಬೇಕು. ಇದು 2ನೇ ಸ್ಟೆಪ್. ಥರ್ಡ್ ಸ್ಟೆಪ್, ನೀವು ಐಡೆಂಟಿಫೈ ಮಾಡಿರೋ ಅಕೌಂಟು ಯಾವ ಹೆಡ್ಡಿಗೆ ಬರುತ್ತೆ ಅಂತ ನೋಡಬೇಕು. ಪರ್ಚೇಸ್ ಏನಾಗುತ್ತೆ ನಮಗೆ? ಎಕ್ಸ್ಪೆನ್ಸ್ ಅಲ್ವಾ, ನಾವು ರಾ ಮೆಟೀರಿಯಲ್ನ ಬೈ ಮಾಡಿದ್ರೆ ನಮಗೆ ಏನಾಗುತ್ತೆ? ಎಕ್ಸ್ಪೆನ್ಸ್ ಆಗುತ್ತೆ. ಸೊ ಪರ್ಚೇಸ್ನ ನಾವು ಎಕ್ಸ್ಪೆನ್ಸ್ ಅಕೌಂಟ್ ಅಂತ ತೊಗೋಬೇಕು. ಕ್ಯಾಶ್ ಏನು ನಮಗೆ? ಅಸೆಟ್ ಅಲ್ವಾ. ಸೊ ಇದನ್ನು ಐಡೆಂಟಿಫೈ ಮಾಡೋದಕ್ಕೆ ಥರ್ಡ್ ಸ್ಟೆಪ್ನಲ್ಲಿ ಯಾವ ರೂಲಿಗೆ ಬರುತ್ತೆ ಅಂತ ನಾವು ಚೆಕ್ ಮಾಡ್ತೀವಿ. ಲಾಸ್ಟ್ ಒನ್, ಇಷ್ಟೆಲ್ಲ ಮಾಡಿದ್ರೆ ರೂಲ್ಸ್ನ ಅಪ್ಲೈ ಮಾಡ್ಬೋದು. ಐಡೆಂಟಿಫೈ ಮಾಡಿದ್ಮೇಲೆ ಅಸೆಟ್ ಅಂದರೆ ಅಸೆಟ್ ರೂಲ್ ಅಪ್ಲೈ ಮಾಡ್ತೀವಿ, ಎಕ್ಸ್ಪೆನ್ಸ್ ಇದ್ದರೆ ಎಕ್ಸ್ಪೆನ್ಸ್ ರೂಲ್ ಅಪ್ಲೈ ಮಾಡ್ತೀವಿ, ಜರ್ನಲ್ ಎಂಟ್ರಿನ ಫ್ರೇಮ್ ಮಾಡ್ತೀವಿ. ಈ ರೂಲ್ನ ಫಾಲೋ ಮಾಡಿಕೊಂಡು ನಾವು ಹೇಗೆ ಸಿಂಪಲಾಗಿ ಜರ್ನಲ್ ಎಂಟ್ರಿನ ರೆಕಾರ್ಡ್ ಮಾಡ್ಬೋದು ಅಂತೇಳಿ ಈ ವಿಡಿಯೋದಲ್ಲಿ ಕಲಿಯೋಣ. ಈ ಕ್ವಶನ್ ನಿಮಗೆ ಕ್ವಶನ್ ಬ್ಯಾಂಕ್ ಕ್ವಶನ್ ನಂಬರ್ 1. Journalize the following transaction of Swaroop Traders 2023 Jan 1. Business started with cash rupees 1 lakh. ಸೊ ಇಲ್ಲಿ ನಿಮಗೆ
ಏನಾಗಿದೆ, ಬಿಸ್ನೆಸ್ ಮ್ಯಾನು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದಾನೆ. ಯಾವೆರಡು ಅಕೌಂಟ್ ಇನ್ವಾಲ್ವ್ ಆಗಿದೆ ಅಂತ ನೋಡ್ಕೋಬೇಕು ನಾವಿಲ್ಲಿ. ಯಾವೆರಡು ಅಕೌಂಟ್ ಇನ್ವಾಲ್ವ್ ಆಗಿದೆ? ಒಂದು ಕ್ಯಾಪಿಟಲ್, ನಾವು ಓನರ್ನ ನೇಮ್ ಬರೆಯಲ್ಲ ಅಲ್ವಾ ಇಲ್ಲಿ. ಸೊ ಓನರ್ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅದನ್ನ ಏನಂತ ಕರಿತೀವಿ? ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ಒಂದು ಅಕೌಂಟ್ ಬಂದು ಕ್ಯಾಪಿಟಲ್ ಆಗುತ್ತೆ. ಇನ್ನೊಂದು ಅಕೌಂಟ್ ಏನಿದೆ? ಕ್ಯಾಶ್ ಅಕೌಂಟ್ ಇದೆ. ಸೊ ಎರಡು ಅಕೌಂಟ್ ಯಾವುದು ಅಂತ ನಾವು ಐಡೆಂಟಿಫೈ ಮಾಡಿದ್ದೀವಿ ಅಲ್ವಾ. ಸೊ ಇದು ಯಾವ ಜರ್ನಲ್ ಎಂಟ್ರಿ? ಸಿಂಪಲ್ ಕಾಂಪೌಂಡಾ? ಸಿಂಪಲ್. ಯಾಕೆ? ಎರಡೇ ಎರಡು ಅಕೌಂಟ್ ಇದೆ. ಸೊ ನಾವು ಅದನ್ನ ಸಿಂಪಲ್ ಜರ್ನಲ್ ಎಂಟ್ರಿ ಅಂತ ಕರಿತೀವಿ. ಸೊ ಇವಾಗ ಕ್ಯಾಪಿಟಲ್ ಅಕೌಂಟ್ ಐಡೆಂಟಿಫೈ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಏನು ಮಾಡ್ತೀವಿ ಅಂತ ಅಂದರೆ, ಯಾವ ಅಕೌಂಟ್ ಹೆಡ್ಡಲ್ಲಿ ಬರುತ್ತೆ ಅಂತ ನೋಡ್ತೀವಿ. ಸೊ ಕ್ಯಾಪಿಟಲ್ ಯಾವ ಹೆಡ್ಡಲ್ಲಿ ಬರುತ್ತೆ? ಕ್ಯಾಪಿಟಲ್ ಅಲ್ಲೇ ಬರುತ್ತೆ ಅಲ್ವಾ. ಕ್ಯಾಶ್ ಯಾವುದ್ರಲ್ಲಿ ಬರುತ್ತೆ? ಅಸೆಟಲ್ಲಿ ಬರುತ್ತೆ. ಸೊ ಇದನ್ನ ನಾವು ಐಡೆಂಟಿಫೈ ಮಾಡಿದ್ಮೇಲೆ ಸಿಂಪಲ್ ಆಗಿ ರೂಲ್ಗೆ ಅಪ್ಲೈ ಮಾಡಿ. ಫಸ್ಟ್ ಯಾವುದನ್ನು ತಗೊಳ್ಳೋಣ? ಕ್ಯಾಶ್ನ ತಗೊಳ್ಳೋಣ. ಕ್ಯಾಶ್ ಏನಾಗುತ್ತೆ? ಅಸೆಟ್ ಆಗುತ್ತೆ. ಅಸೆಟ್ ರೂಲ್ ಪ್ರಕಾರ ಇನ್ಕ್ರೀಸ್ ಆದರೆ ನಾವು ಯಾವ ಸೈಡ್ ತೋರಿಸ್ಬೇಕು? ಡೆಬಿಟ್ ಸೈಡ್ ಅಲ್ವಾ. ಸೊ ಈಗ ಬಿಸ್ನೆಸ್ ಮ್ಯಾನ್ ನಮಗೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಯಾರ ಪರ್ಸ್ಪೆಕ್ಟಿವ್ ಇಂದ ನಾವು ಥಿಂಕ್ ಮಾಡ್ತೀವಿ? ಬಿಸ್ನೆಸ್ ಮ್ಯಾನ್ ಪರ್ಸ್ಪೆಕ್ಟಿವ್ ಇಂದ ಥಿಂಕ್ ಮಾಡಬೇಕು. ಸೊ ಬಿಸ್ನೆಸ್ಗೆ ಕ್ಯಾಶ್ ಬರ್ತಾ ಇದೆ ಅಲ್ವಾ. ಸೊ ಏನಾಗ್ತಿದೆ? ಅಸೆಟ್ ಇನ್ಕ್ರೀಸ್ ಆಗ್ತಾ ಇದೆ. ಕ್ಯಾಶ್ ಬ್ಯಾಲೆನ್ಸ್ ಆಸ್ ಎನ್ ಅಸೆಟ್ ಇನ್ಕ್ರೀಸ್ ಆದರೆ ಡೆಬಿಟ್ ಅಲ್ಲಿ ರೆಕಾರ್ಡ್ ಮಾಡಬೇಕು. ಸೊ ಫಾರ್ಮ್ಯಾಟ್ ಡೇಟ್ ಪರ್ಟಿಕ್ಯುಲರ್ LF ಡೆಬಿಟ್ ಕ್ರೆಡಿಟ್. LF ಅಂದರೆ ಲೆಡ್ಜರ್ ಫೋಲಿಯೋ, ಪೇಜ್ ನಂಬರ್ನ ರೆಕಾರ್ಡ್ ಮಾಡೋದಕ್ಕೆ ಅಂತ ಇರೋದು. ಬಟ್ ನಾವು ಜನರಲ್ ಆಗಿ ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಇಲ್ಲೇನು ಬರೆಯಲ್ಲ, ಇದನ್ನ ಎಂಟಿ ಬಿಡ್ತೀವಿ. ಬಟ್ ಬರೆಯೋದು ಮ್ಯಾಂಡೇಟ್ರಿ ಆಗುತ್ತೆ. ಸೊ ಯಾವ ಡೇಟಲ್ಲಿ ಇದೆ? ಜಾನ್ 1 ಕ್ಯಾಶ್ ಅಕೌಂಟ್ ಡೆಬಿಟ್. ಯಾಕೆ ಕ್ಯಾಶ್ ಅಕೌಂಟ್ ಡೆಬಿಟ್? ಅಸೆಟ್ ನಮ್ಮ ಹತ್ರ ಇನ್ಕ್ರೀಸ್ ಆಗ್ತಾ ಇದೆ, ಅದರಿಂದ ನಮಗೆ ಕ್ಯಾಶ್ ಅಕೌಂಟ್ ಡೆಬಿಟ್ ಆಗುತ್ತೆ. ಇನ್ನೊಂದು ಅಕೌಂಟ್ ಏನು? ಕ್ಯಾಪಿಟಲ್ ಅಕೌಂಟ್. ಕ್ಯಾಪಿಟಲ್ ಅಕೌಂಟ್ ಏನು ರೂಲ್ ಇದೆ ಇಲ್ಲಿ? ಇನ್ಕ್ರೀಸ್ ಆದರೆ ಕ್ರೆಡಿಟ್ ಸೈಡಲ್ಲಿ, ಡಿಕ್ರೀಸ್ ಆದರೆ ಡೆಬಿಟ್. ಸೊ ಓನರ್ ನಮಗೆ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಕ್ಯಾಪಿಟಲ್ ಇನ್ಕ್ರೀಸ್ ಆಯಿತು, ಅಸೆಟ್ ಇನ್ಕ್ರೀಸ್ ಆಯ್ತು ಅಲ್ವಾ. ಸೊ ಕ್ಯಾಪಿಟಲ್ ಇನ್ಕ್ರೀಸ್ ಆದರೆ ರೂಲ್ ಪ್ರಕಾರ ಯಾವ ಸೈಡ್ ತೋರಿಸ್ಬೇಕಾಗುತ್ತೆ? ಕ್ರೆಡಿಟ್ ಸೈಡ್ ತೋರಿಸ್ಬೇಕಾಗುತ್ತೆ. ಸೊ ಕ್ಯಾಶ್ ಅಕೌಂಟ್ ಡೆಬಿಟ್ 1 lakh ಟು ಕ್ಯಾಪಿಟಲ್ ಅಕೌಂಟ್ 1 lakh. ಸೊ ನೀವಿಲ್ಲಿ ಬರೆಯುವಾಗ ಕ್ರೆಡಿಟ್ ಸೈಡಲ್ಲಿ ನಾವು ಪ್ರಿಫಿಕ್ಸ್ನ 2 ಏನು ಯೂಸ್ ಮಾಡ್ತೀವಿ ಅದೇ ನಮಗೆ ಕ್ರೆಡಿಟ್ ಸೈಡ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಕ್ಯಾಶ್ ಕೆಳಗಡೆ ಸ್ವಲ್ಪ ಸ್ಪೇಸ್ ಕೊಟ್ಬಿಟ್ಟು 2 ಕ್ಯಾಪಿಟಲ್ ಅಕೌಂಟ್ ಅಂತ ಬರೀರಿ. ಇದಾದ್ಮೇಲೆ ನಾವು ಇದಕ್ಕೊಂದು ಸ್ಮಾಲ್ ಡಿಸ್ಕ್ರಿಪ್ಷನ್ ಬರೀಬೇಕು, ಬ್ರೀಫ್ ಎಕ್ಸ್ಪ್ಲನೇಷನ್. ಅದನ್ನ ನರೇಷನ್ ಅಂತ ಕರಿತೀವಿ. ಬೀಯಿಂಗ್ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್. ಸೊ ಏನು ಟ್ರಾನ್ಸಾಕ್ಷನ್ ಇದೆ ಅದನ್ನ ಸಿಂಪಲ್ ಮೀನಿಂಗ್ನ ಬರೆಯೋದಕ್ಕೆ ಅದನ್ನ ನರೇಷನ್ ಅಂತ ಕರಿತೀವಿ. ಸೆಕೆಂಡ್ ಟ್ರಾನ್ಸಾಕ್ಷನ್, ಓಪನ್ಡ್ ಬ್ಯಾಂಕ್ ಅಕೌಂಟ್ ವಿತ್ SBI rupees 5,000. ಸೊ ಏನ್ ಮಾಡಿದೀವಿ ಇಲ್ಲಿ? ಬ್ಯಾಂಕ್ ಅಕೌಂಟ್ ಅಲ್ಲಿ ನಾವು ಬ್ಯಾಂಕ್ನ ಏನ್ ಮಾಡಿದೀವಿ? ನಾವಿಲ್ಲಿ ಅಕೌಂಟ್ ಓಪನ್ ಮಾಡಿದೀವಿ SBI ನಲ್ಲಿ. ಸೊ ಏನಾಯ್ತು? ಕ್ಯಾಶ್ 5,000 rupees ತಗೊಂಡೋಗಿ ಅಕೌಂಟ್ ನಮ್ಮ ಹೆಸರಲ್ಲಿ ಅಕೌಂಟ್ನ ಓಪನ್ ಮಾಡಿದೀವಿ ಅಂತಂದ್ರೆ ಎರಡು ಅಕೌಂಟ್ ಇನ್ವಾಲ್ವ್ ಆಗಿದೆ ಇಲ್ಲಿ. ಯಾವ ಎರಡು ಅಕೌಂಟ್ ಇನ್ವಾಲ್ವ್ ಆಗಿದೆ? ಒಂದು ಬ್ಯಾಂಕ್ ಅಕೌಂಟ್ ಇನ್ವಾಲ್ವ್ ಆಗಿದೆ. ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ದೀವಿ. ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದಕ್ಕೆ ಏನು ಅಮೌಂಟ್ ಏನು ಹಾಕಿದ್ದೀವಿ? ನಾವು ಕ್ಯಾಶ್ ಹಾಕಿದ್ದೀವಿ. ಸೊ ಯಾವ ಎರಡು ಅಕೌಂಟ್ ಇದೆ ಇಲ್ಲಿ? ಬ್ಯಾಂಕ್ ಮತ್ತೆ ಕ್ಯಾಶ್. ಸೊ ಇದನ್ನ ಐಡೆಂಟಿಫೈ ಮಾಡಿದ್ಮೇಲೆ ಅದು ಯಾವ ಹೆಡ್ಡಲ್ಲಿ ಬರುತ್ತೆ ಅಂತ ನೋಡಿ. ಬ್ಯಾಂಕ್ ಯಾವ್ದ್ರಲ್ಲಿ ಬರುತ್ತೆ? ಅಸೆಟ್ ಆಗುತ್ತೆ. ಕ್ಯಾಶ್ ಏನಾಗುತ್ತೆ ನಮಗೆ? ಕ್ಯಾಶ್ ಸಹ ಅಸೆಟ್ ಆಗುತ್ತಲ್ವಾ. ಸೊ ಅಸೆಟ್ ರೋಲ್ನ ಅಪ್ಲೈ ಮಾಡಿದ್ರೆ ನಮಗೆ ಇದಕ್ಕೆ ಜರ್ನಲ್ ಎಂಟ್ರಿ ಸಿಗುತ್ತೆ. ಈಗ ನಾವು ಕ್ಯಾಶ್ ತಗೊಂಡೋಗಿ ಡೆಪಾಸಿಟ್ ಮಾಡಿದ್ದೀವಿ ಅಥವಾ ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡಿದ್ದೀವಿ ಅಂತ ಅಂದರೆ ಯಾವ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗುತ್ತೆ? ಬ್ಯಾಂಕ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗುತ್ತೆ ಅಲ್ವಾ. ಸೊ ಬ್ಯಾಂಕ್ ಆಸ್ ಎನ್ ಅಸೆಟ್ ಇನ್ಕ್ರೀಸ್ ಆಯಿತು. ಸೊ ರೂಲ್ ಪ್ರಕಾರ ಇನ್ಕ್ರೀಸ್ ಆದರೆ ಯಾವ ಸೈಡ್ ತೋರಿಸ್ಬೇಕು? ಡೆಬಿಟ್ ಸೈಡಲ್ಲಿ ತೋರಿಸ್ಬೇಕು. ಸೊ ಜರ್ನಲ್ ಎಂಟ್ರಿ Jan 2 ಬ್ಯಾಂಕ್ ಅಕೌಂಟ್ ಡೆಬಿಟ್ 5,000 rupees. ಬೇಸಿಕ್ ಕಾಮನ್ ಸೆನ್ಸ್ ಅಲ್ವಾ. ಒಂದು ಅಕೌಂಟ್ ಡೆಬಿಟ್ ಅಲ್ಲಿ ಇದೆ ಅಂದ್ರೆ ಇನ್ನೊಂದು ಅಕೌಂಟ್ ಆಪೋಸಿಟ್ ಸೈಡ್ ಅಲ್ಲಿ ಬರುತ್ತೆ, ಅದು ಕ್ರೆಡಿಟ್ ಸೈಡ್ ಅಲ್ಲಿ ಬರುತ್ತೆ. ಟು ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ಆಗುತ್ತೆ. ಸ್ಟಿಲ್ ನಾವು ರೂಲ್ ಪ್ರಕಾರ ಕಲಿಯೋಣ ಯಾಕೆ ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಅಲ್ಲಿ ಇದೆ ಅಂತ. ಸೊ ಕ್ಯಾಶ್ ಏನು? ಅಸೆಟ್ ರೂಲ್ ಏನಾಗುತ್ತೆ? ಇನ್ಕ್ರೀಸ್ ಆದ್ರೆ ಡೆಬಿಟ್ ಆಗುತ್ತೆ, ಡಿಕ್ರೀಸ್ ಆದ್ರೆ ಕ್ರೆಡಿಟ್ ಆಗುತ್ತೆ. ಸೊ ನಾವು ಬ್ಯಾಂಕ್ ಅಕೌಂಟ್ ಓಪನ್ ಮಾಡುವಾಗ ಏನ್ ಮಾಡಿದ್ವಿ? ಕ್ಯಾಶ್ ತಗೊಂಡೋಗ್ಬಿಟ್ಟು ಡೆಪಾಸಿಟ್ ಮಾಡಿದ್ವಿ ಅಲ್ವಾ. ಸೊ ನಮ್ಮ ಕ್ಯಾಶ್ ಬ್ಯಾಲೆನ್ಸ್ ಡಿಕ್ರೀಸ್ ಆಯ್ತು ತಾನೆ. ಸೊ ಕ್ಯಾಶ್ ಡಿಕ್ರೀಸ್ ಆದ್ರೆ ಅಸೆಟ್ ಡಿಕ್ರೀಸ್ ಆಗ್ತಾ ಇದೆ ಅಂತ. ಸೊ ಅಸೆಟ್ ಡಿಕ್ರೀಸ್ ಆದ್ರೆ ಯಾವ ಸೈಡ್ ತೋರಿಸ್ಬೇಕು? ಕ್ರೆಡಿಟ್ ಸೈಡ್ ತೋರಿಸ್ಬೇಕಾಗುತ್ತೆ. ಸೊ ಟು ಕ್ಯಾಶ್ ಅಕೌಂಟ್ 5,000 ನರೇಷನ್ ಬೀಯಿಂಗ್ ಬ್ಯಾಂಕ್ ಅಕೌಂಟ್ ಓಪನ್ ವಿತ್ SBI ಬೈ ಡೆಪಾಸಿಟಿಂಗ್ ಕ್ಯಾಶ್. ಇದು ನರೇಷನ್ ಆಗುತ್ತೆ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡೋಣ. Jan 5 ಪರ್ಚೇಸ್ಡ್ ಗೂಡ್ಸ್ ಫಾರ್ ಕ್ಯಾಶ್ ₹10,000. ಸೊ ನಾವೇನ್ ಮಾಡಿದೀವಿ ಇಲ್ಲಿ? ಓಕೆ, ಇಲ್ಲಿ ಐಡೆಂಟಿಫೈ ಮಾಡಿ ಯಾವ ಎರಡು ಅಕೌಂಟ್ ಇನ್ವಾಲ್ವ್ ಆಗಿದೆ ಅಂತ ಐಡೆಂಟಿಫೈ ಮಾಡಿ. ಮೊದಲನೇದು ಏನ್ ಮಾಡಿದೀವಿ? ಪರ್ಚೇಸ್ಡ್ ಗೂಡ್ಸ್.
ಸೊ ಇಲ್ಲಿ ಗೂಡ್ಸ್ ಅಕೌಂಟ್ನ ನಾವು ತಗೊಳ್ಬೋದಾ? ತಗೊಳ್ಳೋಗಿಲ್ಲ. ಯಾಕೆ ಅಂತ ಅಂದರೆ ನಮಗೆ ಸ್ಪೆಸಿಫಿಕ್ ಆಗಿ ಏನು ಬೈ ಮಾಡಿದ್ದೀವಿ ಅಂತ ಗೊತ್ತಿಲ್ಲ ನಮಗೆ. ಆ ಥರ ಇದ್ದಾಗ ಏನು ಮಾಡಬೇಕು ಅಂತಂದರೆ ನಾವು ಪರ್ಚೇಸ್ ಅಕೌಂಟ್ ತಗೋಬೇಕು. ಸೇಮ್ ಲಾಜಿಕ್ ಫಾರ್ ಸೇಲ್ಸಿಗೂ ಅಷ್ಟೇ. ಸೋಲ್ಡ್ ಗೂಡ್ಸ್ ಅಂದರೆ ಏನು ನಾವು ಎಕ್ಸಾಕ್ಟಾಗಿ ಸೇಲ್ ಮಾಡಿದ್ದೀವಿ ಅಂತ ಗೊತ್ತಿಲ್ಲ. ಸೊ ಅವಾಗಲೂ ನಾವು ಸೇಲ್ಸ್ ಅಕೌಂಟ್ ಅಂತ ತಗೊಳ್ಬೇಕಾಗುತ್ತೆ. ಅದೇ ನಿಮಗೇನಾದರೂ ಪರ್ಚೇಸ್ ಫರ್ನಿಚರ್, ಪರ್ಚೇಸ್ ಮೆಷಿನರಿ ಅಂತ ಅಂದರೆ ಏನು ಎಕ್ಸಾಕ್ಟಾಗಿ ಬೈ ಮಾಡ್ತಿದ್ದೀರಿ ಅಂತ ಗೊತ್ತಿರುತ್ತಲ್ವ. ಸೊ ನಾವಾಗ ಆ ಅಕೌಂಟ್ನ ತಗೊಳ್ತೀವಿ. ಸೊ ಇಲ್ಲಿ ಪರ್ಚೇಸ್ ಗೂಡ್ಸ್ ಇದೆ. ಸೊ ನಾವು ಗೂಡ್ಸ್ನ ಕನ್ಸಿಡರ್ ಮಾಡಲ್ಲ, ಪರ್ಚೇಸ್ ಅಕೌಂಟ್ನ ತೊಗೊಳ್ಬೇಕು. ಮೊದಲನೇ ಅಕೌಂಟ್ ಏನಿದೆ? ಪರ್ಚೇಸ್ ಅಕೌಂಟ್ ಇದೆ. ಎರಡನೇ ಅಕೌಂಟ್ ಏನು ಬರುತ್ತೆ? ಕ್ಯಾಶ್ ಅಕೌಂಟ್ ಆಗುತ್ತೆ. ಸೊ 2 ಅಕೌಂಟ್ ಇನ್ವಾಲ್ವ್ ಯಾವುದು? ಪರ್ಚೇಸ್ ಮತ್ತು ಕ್ಯಾಶ್. ಸೊ ಓಕೆ, ಅಕೌಂಟ್ನ ಐಡೆಂಟಿಫೈ ಮಾಡಿದ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ? ಅದು ಯಾವ ಹೆಡ್ಡಲ್ಲಿ ಬರುತ್ತೆ ಅಂತ ನೋಡಬೇಕು. ಪರ್ಚೇಸ್ ಏನಾಗುತ್ತೆ? ಎಕ್ಸ್ಪೆನ್ಸ್ ಆಗುತ್ತೆ. ಕ್ಯಾಶ್ ಏನಾಗುತ್ತೆ? ಅಸೆಟ್ ಆಗುತ್ತೆ. ಸೊ ಇವಾಗ ಯಾವುದಾದ್ರೂ ಒಂದು ಅಕೌಂಟ್ನ ತೊಗೊಂಡು ನೀವು ರೂಲ್ ಅಪ್ಲೈ ಮಾಡಿ. ಸೊ ನಾನು ಪರ್ಚೇಸ್ ತಗೊಳ್ತೀನಿ. ಪರ್ಚೇಸ್ ಏನು ನಮಗೆ ಎಕ್ಸ್ಪೆನ್ಸ್ ಅಲ್ವಾ? ಸೊ ಥಿಂಕ್ ಮಾಡಿ, ಇವಾಗಿನವರೆಗೂ ಇವಾಗ 10 AM ಅಂತ ಅಂದ್ಕೊಳ್ಳಿ. 10 AM ವರೆಗೂ ನಾನು ಏನು ಪರ್ಚೇಸೇ ಮಾಡಿಲ್ಲ. ನನಗೇನಾದರೂ ಎಕ್ಸ್ಪೆನ್ಸಸ್ ಇದೆಯಾ? ಇಲ್ಲ. ನನ್ನ ಎಕ್ಸ್ಪೆನ್ಸ್ 0 ಇದೆ. ಬಟ್ ನನಗೆ 10/1ಗೆ ಗೂಡ್ಸ್ನ ಬೈ ಮಾಡಿದೆ, 10,000 ರೂಪೀಸ್ ಪೇ ಮಾಡಿ. ನನಗೆ ಎಕ್ಸ್ಪೆನ್ಸ್ ಆಯಿತಾ? ಹೌದು. ಎಷ್ಟು ಎಕ್ಸ್ಪೆನ್ಸ್ ಆಯಿತು? 10,000. ಅಂದರೆ 0 ಇದ್ದಿದ್ದು ಎಕ್ಸ್ಪೆನ್ಸ್ ಇನ್ಕ್ರೀಸ್ ಆಗಿದೆ. ಸೊ ನನ್ನ ಎಕ್ಸ್ಪೆನ್ಸ್ ಏನೂ ಇರಲಿಲ್ಲ ಮುಂಚೆ, ಈಗ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಎಕ್ಸ್ಪೆನ್ಸ್ ಏನಾದರೂ ಇನ್ಕ್ರೀಸ್ ಆದರೆ ಯಾವ ಸೈಡ್ ರೆಕಾರ್ಡ್ ಮಾಡಬೇಕು? ಡೆಬಿಟ್ ಸೈಡ್ ತೋರಿಸ್ಬೇಕಾಗತ್ತೆ. ಸೊ ಜರ್ನಲ್ ಎಂಟ್ರಿ ಪರ್ಚೇಸ್ ಅಕೌಂಟ್ ಡೆಬಿಟ್ 10,000 ರೂಪೀಸ್. ಸೊ ಪರ್ಚೇಸ್ ಅಕೌಂಟ್ ಡೆಬಿಟ್ ಇದ್ರೆ ಯಾವ ಅಕೌಂಟ್ ಕ್ರೆಡಿಟ್ ಆಗುತ್ತೆ? ಟು ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಬಟ್ ಯಾಕೆ ಕ್ಯಾಶ್ ಅಂತ ನೋಡೋಣ. ಕ್ಯಾಶ್ ಏನಾಗುತ್ತೆ ನಮಗಿಲ್ಲಿ? ಅಗೇನ್ ಅಸೆಟ್ ಅಲ್ವಾ? ಸೊ ಅಸೆಟ್ ರೂಲ್ ಏನು? ಇನ್ಕ್ರೀಸ್ ಆದರೆ ಡೆಬಿಟ್, ಡಿಕ್ರೀಸ್ ಆದರೆ ಕ್ರೆಡಿಟ್. ಸೊ ಇವಾಗ ನಾವು ಗೂಡ್ಸ್ನ ಬೈ ಮಾಡಬೇಕಾದ್ರೆ ಏನು ಕೊಟ್ವಿ? ಕ್ಯಾಶ್ ಪೇ ಮಾಡಿದ್ವಿ ಅಲ್ವಾ? ಸೊ ನೀನು ಕ್ಯಾಶ್ ಪೇ ಮಾಡಿದಾಗ ಅಸೆಟ್ ಬ್ಯಾಲೆನ್ಸು ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ? ಕರೆಕ್ಟ್, ಡಿಕ್ರೀಸ್ ಆಗುತ್ತೆ ಅಲ್ವಾ? ಸೊ ಕ್ಯಾಶ್ ಡಿಕ್ರೀಸ್ ಆದರೆ ರೂಲ್ ಪ್ರಕಾರ ಎಲ್ಲಿ ತೋರಿಸ್ತೀವಿ? ಕ್ರೆಡಿಟ್ ಸೈಡಲ್ಲಿ ತೋರಿಸ್ತೀವಿ. ಸೊ ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಿದ್ದೀವಿ. ಸೊ ಟು ಕ್ಯಾಶ್ ಅಕೌಂಟ್ 10,000. ನರೇಷನ್ ಬೀಯಿಂಗ್ ಗೂಡ್ಸ್ ಪರ್ಚೇಸ್ಡ್ ಫಾರ್ ಕ್ಯಾಶ್. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಸೋಲ್ಡ್ ಗೂಡ್ಸ್ ಟು ಸುಮಾ. ತುಂಬ ಇಂಪಾರ್ಟೆಂಟ್ ಟ್ರಾನ್ಸಾಕ್ಷನ್ ಈಗ. ಯಾಕೆ ಅಂತಂದರೆ ಇಲ್ಲಿ ಐಡೆಂಟಿಫೈಂಗ್ ಮಾಡೋದು ಸ್ವಲ್ಪ ಟ್ವಿಸ್ಟ್ ಇದೆ. ಸೋಲ್ಡ್ ಗೂಡ್ಸ್ ಟು ಸುಮಾ ರೂಪೀಸ್ 20,000. ಯಾವ 2 ಅಕೌಂಟ್ ಇನ್ವಾಲ್ವ್ ಆಗಿದೆ? ಒಂದು ಸುಲಭ ಇದೆ, ಸೋಲ್ಡ್ ಗೂಡ್ಸ್, ಸೇಲ್ಸ್ ತಗೋತೀವಲ್ಲ, ಗೂಡ್ಸ್ ತಗೊಳ್ಳಲ್ಲ ಅಂತ ಹೇಳಿದ್ದೀನಿ. ನೆಕ್ಸ್ಟ್ ಈಗ ಸುಮಾ ಅಕೌಂಟ್ ತೊಗೋಬೇಕಾ ನಾವು ಅಥವಾ ಕ್ಯಾಶ್ ಅಕೌಂಟ್ ತೊಗೋಬೇಕಾ ಅಂತ ಹೇಳಿ. ಇಲ್ಲಿ ನಮಗೆ ಕ್ಯಾಶ್ ಟ್ರಾನ್ಸಾಕ್ಷನು ಅಥವಾ ಕ್ರೆಡಿಟ್ ಟ್ರಾನ್ಸಾಕ್ಷನನ್ನು ಡೀಟೇಲ್ ಕೊಟ್ಟಿಲ್ಲ. ಸೊ ನಾವು ಇವಾಗ ಏನು ಮಾಡಬೇಕಾಗುತ್ತೆ ಅಂತ ಅಂದರೆ, ನೇಮ್ ಅವೈಲಬಲ್ ಇದ್ದರೆ ಟ್ರಾನ್ಸಾಕ್ಷನಲ್ಲಿ, ಆ ಟ್ರಾನ್ಸಾಕ್ಷನ್ ನಮಗೆ ಕ್ಯಾಶ್ ಅಥವಾ ಕ್ರೆಡಿಟ್ ಅಂತ ಗೊತ್ತಿಲ್ಲ ಅಂತ ಅಂದರೆ ಅದನ್ನು ಕ್ರೆಡಿಟ್ ಅಂತ ಅಸಂಪ್ಷನ್ ಮಾಡಬೇಕಾಗುತ್ತೆ. ಯಾವುದೇ ಟ್ರಾನ್ಸಾಕ್ಷನಲ್ಲಿ ಕ್ಯಾಶ್ ಅಥವಾ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ ಕೊಟ್ಟಿಲ್ಲ ಅಂತ ಅಂದರೆ ನೇಮ್ ಇದ್ದರೆ ನಾವು ಅದನ್ನು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ ತೊಗೋಬೇಕು. ಸೊ ಯಾವ 2 ಅಕೌಂಟ್ ಇನ್ವಾಲ್ವ್ ಆಗಿದೆ ಇಲ್ಲಿ? ಒಂದು ಸೇಲ್ಸ್ ಅಕೌಂಟ್, ಇನ್ನೊಂದು ಸುಮಾ ಅಕೌಂಟ್ನ ನಾವು ತೊಗೊಳ್ತಾ ಇದ್ದೀವಿ. ಯಾಕೆ ಅಂತ ಅಂದರೆ ಇದು ಕ್ರೆಡಿಟ್ ಟ್ರಾನ್ಸಾಕ್ಷನು. ಸೊ ನಾನು ಗೂಡ್ಸ್ನ ಸುಮಾಗೆ ಸೆಲ್ ಮಾಡಿದ್ದೀನಿ ಕ್ರೆಡಿಟಲ್ಲಿ, ಅಂದರೆ ಅಮೌಂಟ್ ರಿಸೀವ್ ಆಗಿದೆಯಾ? ಇಲ್ಲ ಅಲ್ವಾ? ಸೊ ಸುಮಾ ನಮಗೆ ಅಮೌಂಟನ್ನು ಫ್ಯೂಚರಲ್ಲಿ ಪೇ ಮಾಡಬೇಕಾಗುತ್ತೆ. ಸೊ ಸುಮಾ ಯಾರು ಆಗ್ತಾರೆ? ನನಗೆ ಡೆಟಾರ್ ಆಗ್ತಾರೆ. ಸೊ ಇದು ತುಂಬ ಇಂಪಾರ್ಟೆಂಟು. ಯಾಕೆ? ನಾವು ಗೂಡ್ಸ್ನ ಕ್ರೆಡಿಟಲ್ಲಿ ಸೇಲ್ ಮಾಡಿದ್ದೀವಿ, ಫ್ಯೂಚರಲ್ಲಿ ನಾನು ಅಮೌಂಟ್ನ ರಿಸೀವ್ ಮಾಡಬೇಕು. ಡೆಟಾರ್ ಅಂತ ಐಡೆಂಟಿಫೈ ಮಾಡಿದ್ರೆ ಮಾತ್ರ ನಿಮಗೆ ಅದು ಅಸೆಟ್ ಅಂತ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ರೂಲ್ ಅಪ್ಲೈ ಮಾಡೋದಕ್ಕೆ ಆಗಲ್ಲ ಅಲ್ವಾ? ಸೊ ಸುಮಾ ಏನಕ್ಕೆ ಡೆಟಾರ್? ನಮಗೆ ಗೂಡ್ಸ್ನ ನಾವು ಕ್ರೆಡಿಟಲ್ಲಿ ಸೇಲ್ ಮಾಡಿದ್ದೀವಿ, ಇನ್ ಫ್ಯೂಚರಲ್ಲಿ ನಾವು ಅಮೌಂಟನ್ನು ರಿಸೀವ್ ಮಾಡಬೇಕಾಗುತ್ತೆ ಸುಮಾ ಹತ್ರದಿಂದ. ಸೊ 2 ಅಕೌಂಟು, ಒಂದು ಸೇಲ್ಸ್ ಅಕೌಂಟ್, ಒಂದು ಸುಮಾ ಅಕೌಂಟು. ಸೇಲ್ಸ್ ಅಕೌಂಟ್ ಏನಾಗುತ್ತೆ? ಇನ್ಕಮ್ ಅಕೌಂಟ್ ಆಗುತ್ತೆ. ಸುಮಾ ಅಕೌಂಟ್ ಆಸ್ ಆಲ್ರೆಡಿ ಹೇಳಿದ್ದೀನಿ, ಡೆಟಾರ್ ಅಂದರೆ ಅಸೆಟ್ ಆಗುತ್ತೆ. ಸೊ ನಾವು ರೂಲ್ ಅಪ್ಲೈ ಮಾಡೋಣ. ಈಗ ಫಸ್ಟು ಯಾವ ರೂಲ್ ಅಪ್ಲೈ ಮಾಡ್ತೀರಾ? ಯಾವ್ದಾದ್ರು ಚೂಸ್ ಮಾಡಿ. ಸೊ ಸುಮಾ ಅಕೌಂಟ್ನ ಚೂಸ್ ಮಾಡ್ತೀನಿ. ಸುಮಾ ಅಂದರೆ ಏನು? ಅಸೆಟ್ ಅಲ್ವಾ? ಅಸೆಟ್ ರೂಲ್ ಏನು? ಇನ್ಕ್ರೀಸ್ ಆದರೆ ಡೆಬಿಟ್ ಆಗುತ್ತೆ, ಡಿಕ್ರೀಸ್ ಆದರೆ ಕ್ರೆಡಿಟ್ ಆಗುತ್ತೆ. ಸೊ ನಾನು ಸುಮಾಗೆ 20,000 ರೂಪಿ ಗೂಡ್ಸ್ ಸೋಲ್ಡ್ ಮಾಡಿದಾಗ ಅಮೌಂಟ್ನ ನನಗೆ ರಿಸೀವಬಲ್ ಇದೆ, ಅಂದರೆ ನನ್ನ ಅಸೆಟ್. ನಾನು ಈ ಟ್ರಾನ್ಸಾಕ್ಷನ್ ಆಗೋಕ್ಕೂ ಮುಂಚೆ ನಾನು ಹೋಗಿ ಸುಮಾ ಹತ್ರ ಹೋಗಿ ಅಮೌಂಟ್ನ ಕೇಳಿದರೆ ಕೊಡಬೇಕಾಗಿತ್ತಾ? ಇಲ್ಲ ಅಲ್ವಾ? ಬಟ್ ಈಗ ನಾನು ಪೇ ಮಾಡಿರೋ ನಾನೀಗ ಗೂಡ್ಸ್ ಸೋಲ್ಡ್ ಮಾಡಿರೋದ್ರಿಂದ ನಾನು ಯಾವಾಗ ಅಮೌಂಟ್ ಕೇಳಿದ್ರು ಸುಮಾ ನಮಗೆ ಅದನ್ನು ಕೊಡಬೇಕಾಗುತ್ತೆ. ಅಂದರೆ ನನ್ನ ಅಸೆಟ್ಟು ಇನ್ಕ್ರೀಸ್ ಆಗಿದೆ. ಸೊ ಅಸೆಟ್ ಇನ್ಕ್ರೀಸ್ ಆದರೆ ಯಾವ ಸೈಡ್ ತೋರಿಸ್ತೀವಿ? ಡೆಬಿಟ್ ಸೈಡ್ ತೋರಿಸ್ತೀವಿ. ಟು ಸುಮಾ ಅಕೌಂಟ್ ಡೆಬಿಟ್ 20,000. ಯಾಕೆ ಸುಮಾ ಅಕೌಂಟ್ ಡೆಬಿಟ್ ಆಗಿದೆ? ಅಸೆಟ್ ಇನ್ಕ್ರೀಸ್ ಆಗ್ತಾ ಇದೆ. ನೆಕ್ಸ್ಟ್ ಇನ್ಕಮ್, ಸೇಲ್ಸ್ ಏನಾಗುತ್ತೆ? ನಮಗೆ ಇನ್ಕಮ್ ಅಕೌಂಟ್ ಆಗುತ್ತೆ. ನಾವು ಯಾವಾಗ ಗೂಡ್ಸ್ನ ಸೆಲ್ ಮಾಡ್ತೀವಿ ನಮ್ಮ ಇನ್ಕಮ್ ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ? ಇನ್ಕ್ರೀಸ್ ಆಗುತ್ತೆ ಅಲ್ವಾ? ಸೊ ಇನ್ಕ್ರೀಸ್, ಇನ್ಕಮ್ ರೂಲ್ ಏನು? ಇನ್ಕ್ರೀಸ್ ಆದರೆ ಕ್ರೆಡಿಟ್ ಸೈಡಲ್ಲಿ ತೋರಿಸಿ, ಡಿಕ್ರೀಸ್ ಆದರೆ ಡೆಬಿಟ್ ಸೈಡಲ್ಲಿ ತೋರಿಸಿ ಅಂತೇಳಿ. ಸೊ ಏನಾಗಿದೆ ಇಲ್ಲಿ? ಇನ್ಕಮ್ ಇನ್ಕ್ರೀಸ್ ಆಗಿದೆ. ಸೊ ಟು ಸೇಲ್ಸ್ ಅಕೌಂಟ್ 20,000. ನರೇಷನ್ ಬೀಯಿಂಗ್ ಗೂಡ್ಸ್ ಸೋಲ್ಡ್ ಟು ಸುಮಾ ಆನ್ ಕ್ರೆಡಿಟ್.
ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಗೂಡ್ಸ್ ರಿಟರ್ನ್ಡ್ ಫ್ರಮ್ ಸುಮಾ ರುಪೀಸ್ 2000. ಸೊ ಏನಾಗಿದೆ ಇಲ್ಲಿ, ನಾವು 20,000 ರುಪಿ ಗೂಡ್ಸ್ ಸೋಲ್ಡ್ ಮಾಡಿದ್ದೀವಿ ಅಲ್ವಾ, ಅದರಲ್ಲಿ 2,000 ರುಪೀಸ್ ಗೂಡ್ಸು ಸುಮಾಗೆ ಡ್ಯಾಮೇಜ್ ಇಂದನೋ ಅಥವಾ ಏನೋ ರೀಸನ್ಗೆ ಇಷ್ಟ ಆಗಿಲ್ಲ, ಸೊ ನಮಗೆ ರಿಟರ್ನ್ ಕೊಡ್ತಾ ಇದ್ದಾರೆ. ಸೊ ಯಾವ ಎರಡು ಅಕೌಂಟ್ ಇನ್ವಾಲ್ವ್ ಆಗಿದೆ, ಒಂದು ಅಕೌಂಟ್ ಸುಲಭ ಇದೆ ಸುಮಾ ಅಕೌಂಟು, ಇನ್ನೊಂದು ಅಕೌಂಟ್ ಬಂದು ಸೇಲ್ಸ್ ರಿಟರ್ನ್ ಆಗುತ್ತೆ. ನಾವು ಸೇಲ್ ಮಾಡಿರೋ ಗೂಡ್ಸನ್ನ ನಮಗೆ ವಾಪಸ್ ಬರ್ತಾ ಇದೆ ಅಂದರೆ ಅದನ್ನು ಸೇಲ್ಸ್ ರಿಟರ್ನ್ ಅಂತ ತಗೊಳ್ತೀವಿ. ಸೊ ಎರಡು ಅಕೌಂಟ್ ಯಾವುದಿದೆ ಇಲ್ಲಿ, ಸೇಲ್ಸ್ ರಿಟರ್ನ್ ಮತ್ತು ಸುಮಾ ಅಕೌಂಟ್. ಸೊ ಇವಾಗ ಯಾವ ಅಕೌಂಟ್ ಬರುತ್ತೆ ಸೇಲ್ಸ್ ರಿಟರ್ನು, ಸೇಲ್ಸ್ ರಿಟರ್ನು ಇನ್ಕಮ್ ಆಗುತ್ತೆ. ಸಾರಿ, ನಾನು ಇಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ಸೇಲ್ಸ್ ರಿಟರ್ನ್ ಏನಾಗುತ್ತೆ, ಇನ್ಕಮ್ ಅಕೌಂಟ್ ಆಗುತ್ತೆ. ಸುಮಾ ಡೆಟಾರ್ ಅಕೌಂಟ್ ಏನಾಗುತ್ತೆ, ನಮಗೆ ಅಸೆಟ್ ಅಕೌಂಟ್ ಆಗುತ್ತೆ. ಸೊ ನಾವು ಸೇಲ್ ಮಾಡಿದಾಗ ಏನಾಗುತ್ತೆ, ನಮ್ಮ ಇನ್ಕಮ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಅದೇ ನಮಗೆ ಸೇಲ್ಸ್ ರಿಟರ್ನ್ ಬಂದರೆ ನನ್ನ ಇನ್ಕಮ್ ಏನಾಯಿತು, ಡಿಕ್ರೀಸ್ ಆಯಿತು. ಸೊ ನಮಗೆ ಇನ್ಕಮ್ ರೂಲ್ ಅಪ್ಲೈ ಮಾಡಿ. ಇನ್ಕಮ್ ರೂಲ್ ಏನು ಹೇಳುತ್ತೆ, ಇನ್ಕ್ರೀಸ್ ಆದರೆ ಕ್ರೆಡಿಟಲ್ಲಿ ತೋರಿಸಿ, ಡಿಕ್ರೀಸ್ ಆದರೆ ಡೆಬಿಟಲ್ಲಿ ತೋರಿಸಿ ಅಂತ. ನಮಗೆ ಸೇಲ್ಸ್ ರಿಟರ್ನ್ ಬಂದಾಗ ಏನಾಯಿತು, ನನ್ನ ಇನ್ಕಮ್ಮು ಡಿಕ್ರೀಸ್ ಆಗಿದೆ. ಸೊ ಸೇಲ್ಸ್ ರಿಟರ್ನ್ ಎಲ್ಲಿ ಬರುತ್ತೆ, ಡೆಬಿಟ್ ಸೈಡಲ್ಲಿ ಬರುತ್ತೆ. ಸೊ ಜಾನ್ 10th ಸೇಲ್ಸ್ ರಿಟರ್ನ್ ಅಕೌಂಟ್ ಡೆಬಿಟೆಡ್ 2,000 ರುಪೀಸ್. ಸೊ ಅಫ್ಕೋರ್ಸ್ ಸೇಲ್ಸ್ ರಿಟರ್ನ್ ಏನಾದರೂ ಡೆಬಿಟಲ್ಲಿ ಇದ್ದರೆ ಕ್ರೆಡಿಟಲ್ಲಿ ಏನು ಬರುತ್ತೆ, ಟು ಸುಮಾ ಅಕೌಂಟ್ ಬರುತ್ತೆ. ಬಟ್ ಯಾಕೆ ಸುಮಾ ಅಕೌಂಟ್ ಕ್ರೆಡಿಟಲ್ಲಿ ಬರುತ್ತೆ, ಸುಮಾ ಅಕೌಂಟ್ ಏನು ನಮಗೆ ಡೆಟಾರ್ ಅಲ್ವಾ, ಡೆಟಾರ್ ಅಂದರೆ ಅಸೆಟ್ ಆಗುತ್ತೆ. ಅಸೆಟ್ ರೂಲ್ ಏನು, ಇನ್ಕ್ರೀಸ್ ಆದರೆ ಡೆಬಿಟಲ್ಲಿ ಬರುತ್ತೆ, ಅದೇ ಡಿಕ್ರೀಸ್ ಆದರೆ ಕ್ರೆಡಿಟಲ್ಲಿ ಬರುತ್ತೆ. ನಮಗೆ ಅರ್ಲಿಯರ್ ಆಗಿ ಸುಮಾ ಎಷ್ಟು ಪೇ ಮಾಡಬೇಕಾಗಿತ್ತು, 20,000 ಪೇ ಮಾಡಬೇಕಿತ್ತು. ಅಂದರೆ ನನ್ನ ಡೆಟಾರ್ ವ್ಯಾಲ್ಯೂ ಎಷ್ಟಿತ್ತು, 20,000 ಇತ್ತು. ಈಗ 2,000 ರುಪೀಸ್ ಗೂಡ್ಸ್ನ ನಮಗೆ ಅವಳು ರಿಟರ್ನ್ ಮಾಡಿರೋದ್ರಿಂದ ಸುಮಾ, ಸೊ ನಮಗೆ ಎಷ್ಟು ಅಮೌಂಟ್ ಉಳ್ಕೊಳ್ಳುತ್ತೆ, 18,000 ರುಪೀಸ್ ಆಗುತ್ತೆ. ಅಂದರೆ ನನ್ನ ಅಸೆಟ್ ಏನಾಗಿದೆ, ಡಿಕ್ರೀಸ್ ಆಗಿದೆ. ಸೊ ಅಸೆಟ್ ಡಿಕ್ರೀಸ್ ಆದರೆ ರೂಲ್ ಪ್ರಕಾರ ಯಾವ ಸೈಡ್ ಬರುತ್ತೆ, ಕ್ರೆಡಿಟ್ ಸೈಡಲ್ಲಿ ಬರುತ್ತೆ. ಅದರಿಂದ ನಾವು ಟು ಸುಮಾ ಅಕೌಂಟ್ನ ಕ್ರೆಡಿಟಲ್ಲಿ ಮೆನ್ಷನ್ ಮಾಡಿದ್ದೀವಿ. ಬೀಯಿಂಗ್ ಗೂಡ್ಸ್ ರಿಟರ್ನ್ಡ್ ಬೈ ಸುಮಾ. ನೆಕ್ಸ್ಟ್ ಜಾನ್ 15th ಕ್ಯಾಶ್ ರಿಸೀವ್ಡ್ ಫ್ರಮ್ ಸುಮಾ ರುಪೀಸ್ 17,500 ಇನ್ ಫುಲ್ ಸೆಟಲ್ಮೆಂಟ್ ಆಫ್ ಅವರ್ ಅಕೌಂಟ್. ಇಲ್ಲೇನಾಗಿದೆ, ಓಕೆ, ಇಲ್ಲಿ ಟ್ರಾನ್ಸಾಕ್ಷನ್ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ನಾವು ಕ್ಯಾಶ್ ರಿಸೀವ್ ಮಾಡಿದ್ದೀವಿ, ಯಾರ ಹತ್ರದಿಂದ, ಸುಮಾ ಅಂದ್ರ, ಮತ್ತೆ ಫುಲ್ ಸೆಟಲ್ಮೆಂಟ್ ಆಗಿದೆ. 17,500 ಪೇ ಮಾಡಿ ಫುಲ್ ಸೆಟಲ್ಮೆಂಟ್ ಆಗಿದೆ. ನಮಗೆ ಆ್ಯಕ್ಚುಲಿ ಎಷ್ಟು ಅಮೌಂಟ್ ಬರಬೇಕಾಗಿತ್ತು, 18,000 ಬರಬೇಕಾಗಿತ್ತು. ಬಟ್ ಬಂದಿರೋದೆಷ್ಟು, 17,500 ರುಪೀಸ್. ಸೊ ಇವಾಗ ಎಷ್ಟು ಅಕೌಂಟ್ ಇನ್ವಾಲ್ವ್ ಆಗಿದೆ ಅಂತ ನೋಡಿ. ಇಲ್ಲಿ 2 ಅಕೌಂಟ್ ಇದೆಯಾ, ಇಲ್ಲ ಅಲ್ವಾ, 3 ಅಕೌಂಟ್ ಬರುತ್ತೆ. ನೋಡೋಣ ಯಾವ್ಯಾವ 3 ಅಕೌಂಟ್ ಅಂತೇಳಿ. ಮೊದಲನೇದು ಕ್ಯಾಶ್ ಅಕೌಂಟ್ ಇದೆ, ಎರಡನೇದು ಸುಮಾ ಅಕೌಂಟ್ ಇದೆ, ಮೂರನೇದು ಡಿಸ್ಕೌಂಟ್ ಅಲೋಡ್ ಅಕೌಂಟ್ ಇದೆ. ಹೇಗೆ ಡಿಸ್ಕೌಂಟ್ ಬಂತು ಅಂತ ಅಂದರೆ, 18,000 ಪೇ ಮಾಡಬೇಕಾಗಿದ್ದ ಜಾಗದಲ್ಲಿ 17,500 ಮಾತ್ರ ಕೊಟ್ಟಿದ್ದಾರೆ. ಇನ್ನು ಉಳಿದಿರೋ 500ನ ಫ್ಯೂಚರಲ್ಲಿ ಪೇ ಮಾಡ್ತಾರಾ, ಇಲ್ಲ ಅಲ್ವಾ. ಸೊ ಅದಕ್ಕೆ ನಾವು ಡಿಸ್ಕೌಂಟ್ನ ಕೊಟ್ಟಿದ್ದೀವಿ. ಸೊ ಡಿಸ್ಕೌಂಟ್ ಏನಾಗುತ್ತೆ, ನಮಗೆ ನಾವೇನಾದರೂ ಡಿಸ್ಕೌಂಟ್ ಕೊಟ್ಟರೆ ಎಕ್ಸ್ಪೆನ್ಸ್ ಆಗುತ್ತೆ. ಸುಮಾ ಏನಾಗ್ತಾರೆ, ನಮಗೆ ಅಸೆಟ್ ಆಗ್ತಾರೆ. ಕ್ಯಾಶ್ ಏನಾಗುತ್ತೆ, ಸೇಮ್ ಅಸೆಟ್. ಸೊ ಐಡೆಂಟಿಫೈ ಮಾಡಿ ಯಾವ ಅಕೌಂಟ್ ಬರುತ್ತೆ, ಕ್ಯಾಶ್ ಅಸೆಟ್, ಸುಮಾ ಅಸೆಟ್, ಡಿಸ್ಕೌಂಟ್ ಅಲೋಡ್ ಬಂದು ಎಕ್ಸ್ಪೆನ್ಸ್ ಆಗುತ್ತೆ. ಸೊ ನಾವೀಗ ರೂಲ್ ಅಪ್ಲೈ ಮಾಡಿದ್ರೆ, ಕ್ಯಾಶ್ ರಿಸೀವ್ ಮಾಡಿದ್ವಿ ಅಲ್ವಾ 17,500, ಇನ್ಕ್ರೀಸ್ ಆಗ್ತಾ ಇದೆ ಅಸೆಟ್. ಯಾವ ಸೈಡ್ ಬರುತ್ತೆ, ಡೆಬಿಟ್ ಸೈಡ್ ಬರುತ್ತೆ. ಸೊ ಜರ್ನಲ್ ಎಂಟ್ರಿ, ಕ್ಯಾಶ್ ಅಕೌಂಟ್ ಡೆಬಿಟ್ 17,500. ನೆಕ್ಸ್ಟು ಡಿಸ್ಕೌಂಟ್ ರೂಲ್ನ ಅಪ್ಲೈ ಮಾಡಿ. ಡಿಸ್ಕೌಂಟ್ ಏನಾಗುತ್ತೆ, ನಮಗೆ ಎಕ್ಸ್ಪೆನ್ಸ್ ಆಗುತ್ತೆ. ಸೊ ಎಕ್ಸ್ಪೆನ್ಸು ಇನ್ಕ್ರೀಸ್ ಆಗ್ತಾ ಇದೆ ತಾನೇ ನಮ್ಮ ಹತ್ರ. ಸೊ ಮುಂಚೆ 0 ಇದ್ದಿದ್ದು ನಮಗೆ ಎಕ್ಸ್ಪೆನ್ಸ್, ಈಗ 500 ರೂಪಾಯಿ ಡಿಸ್ಕೌಂಟ್ ಕೊಟ್ಟೆ ಅಂತಂದರೆ 0ಇಂದ 500ಗೆ ಇನ್ಕ್ರೀಸ್ ಆಗಿದೆ. ಸೊ ಎಕ್ಸ್ಪೆನ್ಸ್ ಇನ್ಕ್ರೀಸ್ ಆದರೆ ರೂಲ್ ಪ್ರಕಾರ ಯಾವ ಸೈಡ್ ಬರುತ್ತೆ, ಡೆಬಿಟ್ ಸೈಡಲ್ಲಿ ಬರುತ್ತೆ. ಸೊ ಡಿಸ್ಕೌಂಟ್ ಅಲೋಡ್ ಅಕೌಂಟ್ ಡೆಬಿಟ್ 500 ರುಪೀಸ್. ನೆಕ್ಸ್ಟು ಸುಮಾ ಅಕೌಂಟು. ಸುಮಾ ಯಾರು, ಡೆಟಾರ್. ಡೆಟಾರ್ ಅಂದರೆ ಏನು, ಅಸೆಟ್. ಈಗ ಸುಮಾ ನಮಗೆ ಪೇ ಮಾಡಾದ್ಮೇಲೆ ಅವರನ್ನು ಮತ್ತೆ ನಾವು ಡೆಟಾರ್ ಅಂತ ಕನ್ಸಿಡರ್ ಮಾಡ್ತೀವ, ನೋ ಅಲ್ವಾ. ಶಿ ಈಸ್ ನೋ ಮೋರ್ ಎ ಡೆಟಾರ್ ಫಾರ್ ಅಸ್. ಅಂದರೆ ನಮ್ಮ ಡೆಟಾರ್ ಬಂದ್ಬಿಟ್ಟು ಡಿಕ್ರೀಸ್ ಆಗ್ತಾ ಇದೆ. ಸೊ ಅಸೆಟ್ ಡಿಕ್ರೀಸ್ ಆದರೆ ರೂಲ್ ಪ್ರಕಾರ ಯಾವ ಸೈಡ್ ತೋರಿಸ್ತೀವಿ, ಕ್ರೆಡಿಟ್ ಸೈಡಲ್ಲಿ ತೋರಿಸ್ತೀವಿ. ಸೊ ಟು ಸುಮಾ ಅಕೌಂಟ್ ಡೆಬಿಟ್ ಶುಡ್ ಆಲ್ವೇಸ್ ಬಿ ಈಕ್ವಲ್ ಟು ಕ್ರೆಡಿಟ್ ಅಲ್ವಾ. ಸೊ 17,500 ಪ್ಲಸ್ 500 18,000 ರುಪೀಸ್ನ ನಾವು ಕ್ರೆಡಿಟ್ ಸೈಡಲ್ಲಿ ಟೋಟಲ್ ಮಾಡ್ತೀವಿ. ನರೇಷನ್ ಏನಿದೆ, ಬೀಯಿಂಗ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಸುಮಾ ಇನ್ ಫುಲ್ ಸೆಟಲ್ಮೆಂಟ್ ಆಫ್ ಅವರ್ ಅಕೌಂಟ್ ಆ್ಯಂಡ್ ಡಿಸ್ಕೌಂಟ್ ಅಲೋಡ್ ರುಪೀಸ್ 500. ಸೊ ಇದು ನರೇಷನ್ ಆಗುತ್ತೆ. ನೆಕ್ಸ್ಟ್ ಟ್ರಾನ್ಸಾಕ್ಷನ್, ಪೇಯ್ಡ್ ಫಾರ್ ಸ್ಟೇಷನರಿ ರುಪೀಸ್ 1000. ತುಂಬ ಸಿಂಪಲ್ ಆಗಿದೆ ಅಲ್ವಾ. ಯಾವೆರಡು ಅಕೌಂಟ್ ಇನ್ವಾಲ್ವ್ ಆಗಿದೆ, ಪೇಯ್ಡ್ ಅಂತಂದರೆ ನಾವೇನು ಪೇ ಮಾಡ್ತೀವಿ, ಕ್ಯಾಶ್ ಪೇ ಮಾಡ್ತೀವಿ. ಯಾವುದಕ್ಕೋಸ್ಕರ ಪೇ ಮಾಡ್ತಾ ಇದ್ದೀವಿ, ಸ್ಟೇಷನರಿಗೋಸ್ಕರ. ಸೊ ಯಾವೆರಡು ಅಕೌಂಟ್ ಇನ್ವಾಲ್ವ್ ಆಗಿದೆ ಇಲ್ಲಿ, ಸ್ಟೇಷನರಿ ಮತ್ತು ಕ್ಯಾಶ್ ಇನ್ವಾಲ್ವ್ ಆಗಿದೆ. ಸೊ ಸ್ಟೇಷನರಿ ಅಂದರೆ ಏನು,
ಅದು ನಮಗೆ ಎಕ್ಸ್ಪೆನ್ಸ್ ಆಗುತ್ತಲ್ವಾ. ಸೊ ಸ್ಟೇಷನರಿ ಎಕ್ಸ್ಪೆನ್ಸ್. ಕ್ಯಾಶ್ ಏನು ಅಸೆಟ್ ಆಗುತ್ತೆ. ಸೊ ಈಗ ಯಾವ ರೂಲ್ನ ಅಪ್ಲೈ ಮಾಡ್ತೀರಾ? ಸ್ಟೇಷನರಿ ತಗೊಳ್ಳಿ, ಎಕ್ಸ್ಪೆನ್ಸ್ ರೂಲು. ನಾವು ಸ್ಟೇಷನರಿ ಬೈ ಮಾಡಿದಾಗ ಏನಾಯಿತು? ಎಕ್ಸ್ಪೆನ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಇನ್ಕ್ರೀಸ್ ಆದರೆ ಡೆಬಿಟ್ ಸೈಡಲ್ಲಿ ಬರುತ್ತಲ್ವಾ, ಎಕ್ಸ್ಪೆನ್ಸ್ ಇನ್ಕ್ರೀಸ್ ಆದರೆ ಡೆಬಿಟ್ ಸೈಡಲ್ಲಿ ಬರುತ್ತೆ. ಸ್ಟೇಷನರಿ ಅಕೌಂಟ್ ಡೆಬಿಟ್ ಎಷ್ಟು ಪೇ ಮಾಡಿದ್ವಿ? 1000. ಸ್ಟೇಷನರಿ ಡೆಬಿಟಲ್ಲಿ ಇದ್ರೆ ಯಾವ್ದು ಬರುತ್ತೆ ಕ್ರೆಡಿಟಿಗೆ? ಟು ಕ್ಯಾಶ್ ಅಕೌಂಟ್ 1000. ಯಾಕೆ 1000 ರುಪೀಸ್ ಕ್ರೆಡಿಟಲ್ಲಿ ಬರೆದಿದ್ದೀವಿ? ಕ್ಯಾಶ್ ಏನೋ ಅಸೆಟ್ ಆಗುತ್ತೆ. ಅಸೆಟ್ ನಾವು ಪೇ ಮಾಡಿದೀವಿ ಅಲ್ವಾ ಕ್ಯಾಶು, ನನ್ನ ಕ್ಯಾಶ್ ಬ್ಯಾಲೆನ್ಸ್ ಡಿಕ್ರೀಸ್ ಆಗುತ್ತಲ್ವಾ. ಅಂದರೆ ಅಸೆಟ್ ಡಿಕ್ರೀಸ್ ಆದರೆ ರೂಲ್ ಪ್ರಕಾರ ಯಾವ ಕಡೆ ತೋರಿಸ್ಬೇಕು? ಕ್ರೆಡಿಟಲ್ಲಿ. ಅದರಿಂದ ಕ್ರೆಡಿಟಲ್ಲಿ ತೋರಿಸ್ತಾ ಇದ್ದೀವಿ. ನರೇಷನ್ ಬೀಯಿಂಗ್ ಸ್ಟೇಷನರಿ ಪರ್ಚೇಸ್ಡ್ ಆರ್ ಪೇಯ್ಡ್ ಇನ್ ಕ್ಯಾಶ್. ನೆಕ್ಸ್ಟ್, Jan 23rd ಪೇಯ್ಡ್ ರೆಂಟ್ ಬೈ ಚೆಕ್ ರುಪೀಸ್ 4000. ಸೊ ಇಲ್ಲಿ ಯಾವೆರಡು ಅಕೌಂಟ್ ಇನ್ವಾಲ್ವ್ ಆಗಿದೆ? ಒಂದು ರೆಂಟ್ ಅಕೌಂಟ್, ಇನ್ನೊಂದು ಬ್ಯಾಂಕ್ ಅಕೌಂಟ್. ಯಾಕೆ ಅಂತಂದರೆ ನಾನು ಆ ರೆಂಟನ್ನ ಚೆಕ್ ಯೂಸ್ ಮಾಡಿ ಕೊಡ್ತಾ ಇದ್ದೀನಿ. ಚೆಕ್ ಯೂಸ್ ಮಾಡಿ ಕೊಟ್ಟರೆ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ರೆಡ್ಯೂಸ್ ಆಗುತ್ತಾ, ಕ್ಯಾಶ್ ಬ್ಯಾಲೆನ್ಸ್ ರೆಡ್ಯೂಸ್ ಆಗುತ್ತಾ? ಬ್ಯಾಂಕ್ ಬ್ಯಾಲೆನ್ಸ್ ಅಲ್ವಾ. ಸೊ ಎರಡು ಅಕೌಂಟ್ ಬಂದು ರೆಂಟ್ ಅಕೌಂಟ್ ಮತ್ತು ಬ್ಯಾಂಕ್ ಅಕೌಂಟ್. ರೆಂಟ್ ಅಕೌಂಟ್ ಏನಾಗುತ್ತೆ? ಎಕ್ಸ್ಪೆನ್ಸ್ ಅಕೌಂಟ್ ಆಗುತ್ತೆ. ಬ್ಯಾಂಕ್ ಅಕೌಂಟ್ ಏನಾಗುತ್ತೆ? ಅಸೆಟ್ ಅಕೌಂಟ್ ಆಗುತ್ತೆ. ಸೊ ನಾವು ಯಾವ್ದಾದ್ರು ಒಂದು ಅಕೌಂಟ್ನ ಯೂಸ್ ಮಾಡಿ, ನಾನು ರೆಂಟ್ ಯೂಸ್ ಮಾಡ್ತೀನಿ. ರೆಂಟ್ ಏನಾಗುತ್ತೆ? ಎಕ್ಸ್ಪೆನ್ಸ್ ಅಲ್ವಾ. ಎಕ್ಸ್ಪೆನ್ಸ್ನ ಪೇ ಮಾಡಿದಾಗ ಇನ್ಕ್ರೀಸ್ ಆಗುತ್ತೆ. ಸೊ ಎಕ್ಸ್ಪೆನ್ಸ್ ಇನ್ಕ್ರೀಸ್ ಆದರೆ ರೂಲ್ ಪ್ರಕಾರ ಯಾವ ಸೈಡ್ ತೋರಿಸ್ತೀವಿ? ಡೆಬಿಟ್ ಸೈಡ್ ತೋರಿಸ್ತೀವಿ. ಸೊ ರೆಂಟ್ ಅಕೌಂಟ್ ಡೆಬಿಟ್ ಎಷ್ಟಿದೆ? 4000. ರೆಂಟ್ ಡೆಬಿಟಲ್ಲಿದೆ ಯಾವ್ದು ಬರುತ್ತೆ ಕ್ರೆಡಿಟಿಗೆ? ಬ್ಯಾಂಕ್ ಅಕೌಂಟ್ 4000. ಯಾಕೆ ಬ್ಯಾಂಕ್ ಅಕೌಂಟ್ ಕ್ರೆಡಿಟಲ್ಲಿದೆ? ಬ್ಯಾಂಕ್ ಅಸೆಟ್ ಡಿಕ್ರೀಸ್ ಆಗ್ತಾ ಇದೆ. ನಾನು ಬ್ಯಾಂಕಿಂದ ಪೇ ಮಾಡಿದೆ ಅಲ್ವಾ. ಥಿಂಕ್ ಮಾಡಿ, ಮುಂಚೆ 50,000 ಇತ್ತು, ಅದ್ರಲ್ಲಿ 4,000 ಪೇ ಮಾಡಿದ್ರೆ ಇನ್ನೆಷ್ಟು ಉಳ್ಕೊಳ್ಳುತ್ತೆ? 46,000 ಉಳಿಯುತ್ತೆ. ಅಂದರೆ ಬ್ಯಾಂಕ್ ಬ್ಯಾಲೆನ್ಸ್ ಏನಾಯಿತು? ರೆಡ್ಯೂಸ್ ಆಯಿತು. ಸೊ ಅದಕ್ಕೆ ನಾವು ಕ್ರೆಡಿಟ್ ಸೈಡಲ್ಲಿ ತೋರಿಸ್ತಾ ಇದ್ದೀವಿ. ನರೇಷನ್ ಬೀಯಿಂಗ್ ರೆಂಟ್ ಪೇಯ್ಡ್ ಬೈ ಚೆಕ್. ನೆಕ್ಸ್ಟ್ ಟ್ರಾನ್ಸಾಕ್ಷನ್, Jan 25th ಡ್ರೀವ್ ಫಾರ್ ಪರ್ಸನಲ್ ಯೂಸ್ ರುಪೀಸ್ 3000. ಬೇಸಿಕ್ ಟರ್ಮ್ಸಲ್ಲಿ ಕಲ್ತಿರ್ತೀರ ಅಲ್ವಾ. ಓನರ್ ಏನಾದರೂ ಅಮೌಂಟನ್ನು ಪರ್ಸನಲ್ ಯೂಸಿಗೆ ವಿತ್ಡ್ರಾ ಮಾಡಿದ್ರೆ ಬಿಸ್ನೆಸ್ಸಿಂದ ಅದನ್ನು ನಾವು ಡ್ರಾಯಿಂಗ್ ಅಂತ ಕರಿತೀವಿ. ಸೊ ಇಲ್ಲಿ ಯಾವ ಅಕೌಂಟ್ ಒಂದು ಇನ್ವಾಲ್ವ್ ಆಗುತ್ತೆ? ಡ್ರಾಯಿಂಗ್ ಅಕೌಂಟ್. ಯಾಕೆ? ಪರ್ಸನಲ್ ಯೂಸಿಗೆ ಯೂಸ್ ಮಾಡಿರೋದ್ರಿಂದ. ನೆಕ್ಸ್ಟ್, ಡ್ರಾಯಿಂಗ್ ಅಕೌಂಟ್ ಆದಮೇಲೆ ಏನು ವಿತ್ಡ್ರಾ ಮಾಡಿದ್ದಾರೆ? ಕ್ಯಾಶ್ ವಿತ್ಡ್ರಾ ಮಾಡಿದ್ದಾರೆ 3000 ಅಲ್ವಾ. ಸೊ ಯಾವ ಎರಡು ಅಕೌಂಟ್ ಇನ್ವಾಲ್ವ್ ಆಗಿದೆ? ಒಂದು ಡ್ರಾಯಿಂಗ್ ಅಕೌಂಟ್, ಇನ್ನೊಂದು ಕ್ಯಾಶ್ ಅಕೌಂಟು. ಸೊ ಡ್ರಾಯಿಂಗ್ ಮತ್ತು ಕ್ಯಾಶ್. ಡ್ರಾಯಿಂಗ್ ಯಾವ ಹೆಡ್ಡಲ್ಲಿ ಬರುತ್ತೆ? ಕ್ಯಾಪಿಟಲ್. ಕ್ಯಾಶ್ ಅಸೆಟ್ ಆಗುತ್ತಲ್ವಾ. ಸೊ ಯಾವ ರೂಲ್ ಅಪ್ಲೈ ಮಾಡ್ತೀರಾ? ಕ್ಯಾಪಿಟಲ್ನೇ ಮಾಡ್ತೀರಾ ಅಥವಾ ಕ್ಯಾಶ್ ಮಾಡ್ತೀರಾ? ಕ್ಯಾಪಿಟಲ್ಲೇ ಮಾಡೋಣ, ಅದು ಡ್ರಾಯಿಂಗ್ ಮಾಡೋಣ. ಡ್ರಾಯಿಂಗ್ ಯಾವ ಹೆಡ್ಡಲ್ಲಿ ಬರುತ್ತೆ? ಕ್ಯಾಪಿಟಲ್. ಕ್ಯಾಪಿಟಲ್ ಇನ್ಕ್ರೀಸ್ ಆಯಿತು ಅಂತ ಅಂದರೆ ಕ್ರೆಡಿಟಲ್ಲಿ ಬರುತ್ತೆ. ಕ್ಯಾಪಿಟಲ್ ಡಿಕ್ರೀಸ್ ಆಯಿತು ಅಂತಂದರೆ ಡೆಬಿಟಲ್ಲಿ ಬರುತ್ತೆ. ಓನರು ಪರ್ಸ್ನಲ್ ಯೂಸಿಗೆ ಅಮೌಂಟ್ ವಿತ್ಡ್ರಾ ಮಾಡಿದ್ರೆ ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತಾ, ಡಿಕ್ರೀಸ್ ಆಗುತ್ತಾ? ಡಿಕ್ರೀಸ್ ಅಲ್ವಾ. ಸೊ ಡ್ರಾಯಿಂಗ್ ಅಕೌಂಟ್ ಡೆಬಿಟ್. ಡ್ರಾಯಿಂಗ್ ಅಕೌಂಟ್ ಡೆಬಿಟ್ ಇದ್ರೆ ಯಾವ್ದು ಕ್ರೆಡಿಟ್ ಆಗುತ್ತೆ? ಟು ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಯಾಕೆ ಕ್ರೆಡಿಟ್ ಆಗುತ್ತೆ ಕ್ಯಾಶ್ ಅಕೌಂಟ್? ಕ್ಯಾಶ್ ಬಂದು ಅಸೆಟ್ ಆಗುತ್ತೆ. ಅಸೆಟ್ನ ಅಮೌಂಟನ್ನು ಓನರ್ ತಗೊಂಡೋದ್ರೆ ಬಿಸ್ನೆಸ್ಸಿಂದ ಕ್ಯಾಶ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಸೊ ಅಸೆಟ್ ಡಿಕ್ರೀಸ್ ಆದರೆ ಕ್ರೆಡಿಟ್ ಸೈಡಲ್ಲಿ ತೋರಿಸ್ತೀವಿ. ನರೇಷನ್ ಬೀಯಿಂಗ್ ಕ್ಯಾಶ್ ವಿತ್ಡ್ರಾನ್ ಫಾರ್ ಪರ್ಸನಲ್ ಯೂಸ್. ನೆಕ್ಸ್ಟ್ ಟ್ರಾನ್ಸಾಕ್ಷನ್, Jan 28th ಪರ್ಚೇಸ್ಡ್ ಫರ್ನಿಚರ್ ಆನ್ ಕ್ರೆಡಿಟ್ ಫ್ರಮ್ ಸಿದ್ದೇಶ್ವರ ಸ್ಟೀಲ್ಸ್ ಹುಬ್ಳಿ ರುಪೀಸ್ 10,000. ಸೊ ಇಲ್ಲೇನು ಮಾಡಿದ್ದೀವಿ? ನಾವು ಪರ್ಚೇಸ್ ಮಾಡಿದ್ದೀವಿ. ಏನು ಪರ್ಚೇಸ್ ಮಾಡಿದ್ದೀವಿ? ಫರ್ನಿಚರ್ನ ಪರ್ಚೇಸ್ ಮಾಡಿದ್ದೀವಿ. ಫರ್ನಿಚರ್ ಅಕೌಂಟ್ ತೊಗೋಬೇಕಾ ಅಥವಾ ಪರ್ಚೇಸ್ ಅಕೌಂಟ್ ತೊಗೋಬೇಕಾ? ನಾವೇನು ಬೈ ಮಾಡಿದ್ದೀವಿ ಅಂತ ಗೊತ್ತಿದೆ ಅಲ್ವಾ ಇಲ್ಲಿ. ಸೊ ಪರ್ಚೇಸ್ ಅಕೌಂಟ್ ತೊಗೊಳ್ಬಾರ್ದು, ಫರ್ನಿಚರ್ ಅಕೌಂಟು. ಸೊ ಒಂದು ಅಕೌಂಟ್ ಏನಾಗುತ್ತೆ? ಫರ್ನಿಚರ್ ಅಕೌಂಟ್ ಆಗುತ್ತೆ. ಇನ್ನೊಂದು ತುಂಬ ಸಿಂಪಲ್ಲು, ಆನ್ ಕ್ರೆಡಿಟ್ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ ಇಲ್ಲಿ. ಸೊ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂದರೆ ಏನು ತೊಗೊಳ್ಬೇಕು ನಾವು? ಪರ್ಸನ್ ನೇಮ್ ತೊಗೊಳ್ಬೇಕಾಗುತ್ತೆ. ಸೊ ನಾವು ಯಾವ ಬಿಸ್ನೆಸ್ ಜೊತೆಗೆ ಟ್ರಾನ್ಸಾಕ್ಷನ್ ಮಾಡಿದ್ದೀವಿ? ಸಿದ್ದೇಶ್ವರ ಸ್ಟೀಲ್ಸ್ ಜೊತೆಗೆ. ಸೊ ಯಾವ ಎರಡು ಅಕೌಂಟ್ ಇನ್ವಾಲ್ವ್ ಆಗಿದೆ? ಫರ್ನಿಚರ್ ಮತ್ತು ಸಿದ್ದೇಶ್ವರ ಸ್ಟೀಲ್. ಸಿದ್ದೇಶ್ವರ ಸ್ಟೀಲ್ ಏನಾಗ್ತಾರೆ ನಮಗೆ? ಕ್ರೆಡಿಟಾರ್ ಆಗ್ತಾರೆ. ಯಾಕೆ ಕ್ರೆಡಿಟಾರ್ ಆಗ್ತಾರೆ? ನಾನು ಫರ್ನಿಚರ್ನ ಬೈ ಮಾಡಿದೆ, ಅಮೌಂಟ್ ಪೇ ಮಾಡೋದನ್ನ ಇಲ್ಲ, ಇನ್ ಫ್ಯೂಚರಲ್ಲಿ ಪೇ ಮಾಡಬೇಕು ಅಂದರೆ ಆಬ್ಲಿಗೇಷನ್ ಟು ಪೇ ಹ್ಯಾಸ್ ಬಿನ್ ರೈಸ್ಡ್. ಸೊ ಅದನ್ನು ನಾವೇನಂತ ಕರಿತೀವಿ? ಲಯಬಿಲಿಟಿ ಅಂತ ಕರಿತೀವಿ. ಸೊ ನಾವು ಯಾರಿಂದ ಬೈ ಮಾಡಿದ್ವಿ, ಅಮೌಂಟ್ ಪೇ ಮಾಡಿದೆ, ಆ ಪರ್ಸನ್ ನಮಗೆ ಕ್ರೆಡಿಟಾರ್ ಆಗ್ತಾರೆ. ಸೊ ಫರ್ನಿಚರ್ ಏನು? ಅಸೆಟ್. ಅದೇ ಸಿದ್ದೇಶ್ವರ ಸ್ಟೀಲ್ ಏನು? ಲಯಬಿಲಿಟಿ ಆಗುತ್ತೆ. ಸೊ ನಾವು ಫರ್ನಿಚರ್ ರೂಲ್ ಅಪ್ಲೈ ಮಾಡೋಣ. ಅಸೆಟ್, ನಾನು ಫರ್ನಿಚರ್ ಬೈ ಮಾಡಿದಾಗ ಏನಾಯಿತು? ನನ್ನ ಅಸೆಟ್ ಇನ್ಕ್ರೀಸ್ ಆಯ್ತಲ್ವಾ. ಸೊ ಅಸೆಟ್ ಇನ್ಕ್ರೀಸ್ ಆದರೆ ಯಾವ ಸೈಡ್ ತೋರಿಸ್ತೀವಿ? ಡೆಬಿಟ್ ಸೈಡ್ ತೋರಿಸ್ತೀವಿ. ಫರ್ನಿಚರ್ ಅಕೌಂಟ್ ಡೆಬಿಟ್ 10,000 rupees.
ನೆಕ್ಸ್ಟ್ ಸಿದ್ದೇಶ್ವರ ಸ್ಟೀಲ್ ಏನು ಕ್ರೆಡಿಟಾರ್ ಅಲ್ವಾ. ಈಗ ಲಯಬಿಲಿಟಿ ರೂಲ್ ಏನಿದೆ, ಇನ್ಕ್ರೀಸ್ ಆದರೆ ಕ್ರೆಡಿಟಲ್ಲಿ ಬರುತ್ತೆ, ಡಿಕ್ರೀಸ್ ಆದರೆ ಡೆಬಿಟಲ್ಲಿ ಬರುತ್ತೆ. ನಾನು ಆ 10,000 ರೂಪೀಸ್ನ ಪೇ ಮಾಡಬೇಕು ತಾನೆ, ನನ್ನ ಲಯಬಿಲಿಟಿ ಇನ್ಕ್ರೀಸ್ ಆಗಿದೆ ಅಲ್ವಾ, ನನ್ನ ಆಬ್ಲಿಗೇಷನ್ ಟು ಪೇ 10,000 ರೂಪಿ ಹ್ಯಾಸ್ ಬಿನ್ ಇನ್ಕ್ರೀಸ್ಡ್. ಸೊ ನನ್ನ ಲಯಬಿಲಿಟಿ ಇನ್ಕ್ರೀಸ್ ಆದರೆ ರೂಲ್ ಪ್ರಕಾರ ಯಾವ ಸೈಡ್ ತೋರಿಸ್ಬೇಕು, ಕ್ರೆಡಿಟ್ ಸೈಡ್ ತೋರಿಸ್ಬೇಕು. ಸೊ ಟು ಸಿದ್ದೇಶ್ವರ ಸ್ಟೀಲ್ ಹುಬ್ಳಿ ಅಕೌಂಟ್ 10,000 ರೂಪೀಸ್. ನರೇಶನ್, ಬೀಯಿಂಗ್ ಫರ್ನಿಚರ್ ಪರ್ಚೇಸ್ಡ್ ಆನ್ ಕ್ರೆಡಿಟ್ ಫ್ರಮ್ ಸಿದ್ದೇಶ್ವರ ಸ್ಟೀಲ್ಸ್ ಹುಬ್ಳಿ. ನೆಕ್ಸ್ಟ್ ಟ್ರಾನ್ಸಾಕ್ಷನ್, ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ ರೂಪೀಸ್ 60,000. ಸೊ ಇಲ್ಲಿ ಯಾವ ಎರಡು ಅಕೌಂಟ್ ಇನ್ವಾಲ್ವ್ ಆಗಿದೆ, ಇಲ್ಲಿ ಜನರಲ್ ಕನ್ಫ್ಯೂಸ್ ಆಗ್ತಾರೆ ಸ್ಟೂಡೆಂಟ್ಸ್. ಇಲ್ಲಿ ಕ್ಯಾಶ್ ಇನ್ವಾಲ್ವ್ ಆಗಿಲ್ಲ, ಯಾಕೆ ಅಂತಂದರೆ ಎಂಪ್ಲಾಯಿ ವರ್ಕ್ ಮಾಡಿದ್ದಾರೆ ಬಟ್ ಅವರಿಗೆ ನಾವಿನ್ನ ಸ್ಯಾಲ್ರಿ ಪೇ ಮಾಡಿಲ್ಲ. ಸೊ ಯಾವ ಎರಡು ಅಕೌಂಟ್ ಇನ್ವಾಲ್ವ್ ಆಗುತ್ತೆ ಅಂದರೆ ಸ್ಯಾಲರಿ ಅಕೌಂಟ್ ಮತ್ತು ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ ಅಕೌಂಟ್ ಇನ್ವಾಲ್ವ್ ಆಗುತ್ತೆ. ಅಂದರೆ ಸ್ಯಾಲರಿ ವರ್ಕ್ ಮಾಡಿದ್ದಾರೆ, ನಮಗೆ ಎಕ್ಸ್ಪೆನ್ಸ್ ಇನ್ಕರ್ ಆಗಿದೆ, ಅದನ್ನು ನಾವು ಎಕ್ಸ್ಪೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ ಸ್ಯಾಲ್ರಿನ. ಬಟ್ ಅಮೌಂಟನ್ನು ನಾವಿನ್ನೂ ಪೇ ಮಾಡಿಲ್ಲ, ನನ್ನ ಆಬ್ಲಿಗೇಷನ್ ಟು ಪೇ ಹ್ಯಾಸ್ ಬಿನ್ ರೈಸ್ಡ್ ಅಲ್ವಾ. ಸೊ ಇದನ್ನು ನಾವು ಲಯಬಿಲಿಟಿ ಅಂತ ಕರಿತೀವಿ. ಸೊ ಸ್ಯಾಲರಿ ಏನಾಗುತ್ತೆ, ಎಕ್ಸ್ಪೆನ್ಸ್ ಆಗುತ್ತೆ, ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ ಏನಾಗುತ್ತೆ, ಲಯಬಿಲಿಟಿ ಆಗುತ್ತೆ. ಸೊ ರೂಲ್ ಪ್ರಕಾರ ಯಾವುದನ್ನು ತೊಗೊಳ್ತೀರಾ, ಸ್ಯಾಲ್ರಿ ತೊಗೊಳ್ಳಿ, ಎಕ್ಸ್ಪೆನ್ಸ್. ಒಬ್ಬ ಪರ್ಸನ್ ನಮ್ಮ ಬಿಸ್ನೆಸ್ಸಲ್ಲಿ ವರ್ಕ್ ಮಾಡಿದ್ದಾನೆ ಅಂತ ಅಂದರೆ ಅವರಿಗೆ ನಾವು ಅಮೌಂಟ್ ಪೇ ಮಾಡಬೇಕಲ್ವಾ, ಎಷ್ಟು 60,000 ಪೇ ಮಾಡಬೇಕು. ನನ್ನ ಸ್ಯಾಲ್ರಿ ಏನಾಗಿದೆ, ಇನ್ಕ್ರೀಸ್ ಆಗಿದೆ, ಅಂದರೆ ಎಕ್ಸ್ಪೆನ್ಸ್ ಏನಾಗಿದೆ, ಇನ್ಕ್ರೀಸ್ ಆಗಿದೆ. ಸೊ ಎಕ್ಸ್ಪೆನ್ಸ್ ಇನ್ಕ್ರೀಸ್ ಆದರೆ ಯಾವ ಸೈಡ್ ತೋರಿಸ್ತೀವಿ, ಡೆಬಿಟ್ ಸೈಡ್ ತೋರಿಸ್ತೀವಿ. ಸ್ಯಾಲರಿ ಅಕೌಂಟ್ ಡೆಬಿಟ್ 60,000 ರೂಪೀಸ್ ಆಗುತ್ತೆ. ಸೊ ಸ್ಯಾಲ್ರಿ ಡೆಬಿಟಲ್ಲಿದ್ದರೆ ಅಫ್ಕೋರ್ಸ್ ಸ್ಯಾಲ್ರಿ ಔಟ್ಸ್ಟ್ಯಾಂಡಿಂಗ್ ಕ್ರೆಡಿಟಲ್ಲಿ ಬರುತ್ತೆ. ಬಟ್ ಯಾಕೆ ಅಂತ ನೋಡಬೇಕಲ್ವಾ, ಸ್ಯಾಲ್ರಿ ಔಟ್ಸ್ಟ್ಯಾಂಡಿಂಗ್ ಏನಾಗುತ್ತೆ, ಲಯಬಿಲಿಟಿ ಆಗುತ್ತೆ. ನಾನು ಪೇ ಮಾಡಿದ್ದೀನಾ, ಮಾಡಿಲ್ಲ ಅಲ್ವಾ, ಇನ್ ಫ್ಯೂಚರಲ್ಲಿ ಪೇ ಮಾಡಬೇಕಾಗಿದೆ. ಎಷ್ಟನ್ನು, 60,000 ರೂಪೀಸ್. ಸೊ ಲಯಬಿಲಿಟಿ ರೂಲ್ ಏನಾಗುತ್ತೆ, ಇನ್ಕ್ರೀಸ್ ಆದರೆ ಕ್ರೆಡಿಟಲ್ಲಿ ತೋರಿಸ್ಬೇಕಾಗುತ್ತೆ. ಸೊ ಲಯಬಿಲಿಟಿ ಇನ್ಕ್ರೀಸ್ ಆಗಿದೆ ಟು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಕೌಂಟ್ 60,000. ನರೇಶನ್, ಬೀಯಿಂಗ್ ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ ರೆಕಾರ್ಡೆಡ್. ಏನು ಮಾಡಿದ್ವಿ, ಬೀಯಿಂಗ್ ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ನ ರೆಕಾರ್ಡ್ ಮಾಡಿದ್ವಿ. ಸೊ ಸಿಂಪಲ್ ಆಗಿದೆ ಅಲ್ವಾ. ಸೊ ಇಲ್ಲಿ ಮೇಯ್ನ್ ಆ್ಯಕ್ಚುಲಿ ಏನು ಅಂದರೆ ಜರ್ನಲ್ ಎಂಟ್ರಿನಲ್ಲಿ ಅಕೌಂಟ್ನ ಐಡೆಂಟಿಫೈ ಮಾಡಿದ್ಮೇಲೆ ಅದು ಯಾವ ಹೆಡ್ಡಲ್ಲಿ ಬರುತ್ತೆ ಅಂತ ಅಪ್ಲೈ ಮಾಡೋದೇ ತುಂಬ ಇಂಪಾರ್ಟೆಂಟು. ಅದಕ್ಕೆ ನಿಮಗೆ ಅಸೆಟ್, ಎಕ್ಸ್ಪೆನ್ಸ್, ಕ್ಯಾಪಿಟಲ್, ಇನ್ಕಮ್, ಲಯಬಿಲಿಟಿ ಬಗ್ಗೆ ಕ್ಲಾರಿಟಿ ಇರಬೇಕು. ನಿಮಗೆ ಇನ್ನೂ ಅದ್ರ ಬಗ್ಗೆ ಸ್ವಲ್ಪ ಐಡಿಯಾ ಬೇಕು ಅಂತಂದರೆ ಬೇಸಿಕ್ ಟರ್ಮ್ಸ್ನ ವಿಡಿಯೋ ನೋಡಿ, ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನಿಮಗೆ ಇನ್ನೂ ಏನಾದರೂ ಕ್ಲಾರಿಟಿ ಬೇಕು ಅಂತ ಅಂದರೆ ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀನಿ, ಜರ್ನಲ್ ಎಂಟ್ರಿ 2, ಅದು ಬಂದುಬಿಟ್ಟು ಕ್ವಶನ್ ಬ್ಯಾಂಕ್ ಸೆಕೆಂಡ್ ಕ್ವಶನ್ ಮೇಲೆ ಇರುತ್ತೆ. ಸೊ ಆ ವಿಡಿಯೋ ನೋಡಿ, ನಿಮಗೆ ಇನ್ನೂ ಸ್ವಲ್ಪ ಬೆಟರ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಮತ್ತು ಯೂಸ್ಫುಲ್ ಅನಿಸಿದರೆ ಮಾತ್ರ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. Your support motivates us to come up with more helpful videos like this. Let's simplify commerce together.